ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವದೇವ ಹಿ ನೌಮಿನ್ಯಾರಸುಧಾದಿಕರ್ಜರಮುನೇನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀಪಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರಸುಧಾರತಾನ್ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂಮ ಕೃತಾಃ ಶ್ರೀಸತ್ಯಾತ್ಮಗುರೋತ್ಪದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ ನಮಸ್ತೆ ಗುರುನ್ ಮಮ ಹರಿಃ ಓಂ ಹರಿಃ ಓಂ ಹರಿಃ ಓಂ. ವಾದಿರಾಜರು ರಚನೆ ಮಾಡಿರುವ ಕೃಷ್ಣಾಷ್ಟಕ ನಿಜವಾಗಿ 8 ಶ್ಲೋಕಗಳಿದೆ. ಆದರೆ ಪ್ರತಿಯೊಂದು ಸಾಲಿನಲ್ಲಿಯೂ ಪ್ರತಿಯೊಂದು ವಿಶೇಷಣದಲ್ಲಿಯೂ ಬಹಳ ಅದ್ಭುತವಾಗಿರತಕ್ಕಂತಹ ವಿಚಾರಗಳನ್ನು ವಾದಿರಾಜರು ತಿಳಿಸ್ತಾ ದೇವರನ್ನು ಸ್ತೋತ್ರ ಮಾಡ್ತಾರೆ. ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿ ಸಂಸ್ಮರ ಸ್ನಿಗ್ಧ ನಿರ್ಮಲ ಶೀತಕಾಂತಿಲ ಸನ್ಮುಖಂ ಕರುಣೋನ್ಮುಖಂ ಹೃದಯಕಂಬು ಸಮಾನ ಕಂಧರಮಕ್ಷಯಂ ದುರಿತಕ್ಷಯಂ ಸ್ನಿಗ್ಧ ಸಂಸ್ತುತ ರೂಪ್ಯಪೀಠ ಕೃತಾಲಯಂ ಹರಿಮಾಲಯಂ. ಈ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ವಾದಿರಾಜರು ಮಾಡ್ತಾರೆ. ಮಧ್ವಾಮೃತ ಮಹಾರಣವದಲ್ಲಿ ನಾರಾಯಣ ಪಂಡಿತಾಚಾರ್ಯರೊಂದು ಮಾತು ಹೇಳ್ತಾರೆ. ಭಗವಂತನನ್ನು ಸ್ಮರಣೆ ಮಾಡಬೇಕಾದರೆ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಮಾಡಿ, ವಾಯುದೇವರ ಸ್ಮರಣೆಯನ್ನು ಮಾಡಿ, ಅವರ ಅನುಗ್ರಹವನ್ನು ಪಡೆದ ಮೇಲೇ ದೇವರ ಸ್ಮರಣೆ ನಮಗಾಗೋದು ಅಂತ ವೇದವ್ಯಾಸದೇವರು ಸೂತ್ರದಲ್ಲಿಯೂ ಸಹ ಆ ವಿಚಾರವನ್ನು ತಿಳಿಸಿದ್ದಾರೆ. ಸ ಏನಾನ್ ಬ್ರಹ್ಮ ಗಮಯತಿ. ನಮಗೆ ಬ್ರಹ್ಮನ ಜ್ಞಾನವಾಗಬೇಕಾದರೆ, ಪರಮಾತ್ಮನ ಪ್ರಾಪ್ತಿಯಾಗಬೇಕಾದರೆ ವಾಯುದೇವರ ಪಾತ್ರ ಬಹಳಷ್ಟಿದೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಮಧ್ವ ವಿಜಯದಲ್ಲಿಯೂ ಇದೇ ಮಾತನ್ನು ಹೇಳ್ತಾರೆ. ಭಗವಂತ ನಮಗೆ ಸಿಗಬೇಕಾದರೆ ಗುರುಗಳಲ್ಲಿ ಅನಿವಾರ್ಯವಾಗಿ ಭಕ್ತಿ ಮಾಡಬೇಕು ಅಂತ ಹೇಳ್ತಾರೆ. ಗುರುಗಳಲ್ಲಿ ಭಕ್ತಿ ಮಾಡದೇ ಹೋದರೆ ದೇವರು ಸರ್ವಥಾ ಸಿಗೋದಿಲ್ಲ. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ. ಗುರುಭಕ್ತಿಯನ್ನು ಮಾಡಿದಾಗ ಮಾತ್ರ ದೇವರಲ್ಲಿ ಭಕ್ತಿ ನಮಗೆ ಹುಟ್ಟುತ್ತದೆ. ದೇವರಲ್ಲಿ ಭಕ್ತಿ ಹುಟ್ಟುವಂತೆ ಆ ಗುರುಗಳು ಮಾಡ್ತಾರಂತೆ ಅನ್ನೋದಕ್ಕಾಗಿ ಆ ವಿಶ್ವಗುರುಗಳ ಸ್ಮರಣೆಯನ್ನು ಮಾಡುವ ಮೂಲಕ ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ವಾದಿರಾಜರು. ಹಿಂದೆ ಒಂದು ಮಾತು ಬಂತು, ಪಾಲಯ ಕಮಲಾಲಯ ಅಂತ ಹೇಳಿ. ಲಕ್ಷ್ಮೀದೇವಿಯ ಸ್ತೋತ್ರ ಹಾಗೂ ವಾಯುದೇವರ ಸ್ತೋತ್ರ ಮಾಡುವಾಗ ದೇವರನ್ನು ಬಿಟ್ಟು ಮಾಡುವ ಹಾಗಿಲ್ಲ. ದೇವರ ಜೊತೆಗೇನೆ ದೇವರ ಸ್ತೋತ್ರ ಮಾಡಿಯೇನೆ ಅದರ ಜೊತೆಗೇನೆ ಅವರ ವಾಯುದೇವರ ಲಕ್ಷ್ಮೀದೇವಿಯರ ಸ್ತೋತ್ರ ಮಾಡಬೇಕು ಅಂತ ಒಂದು ಪದ್ಧತಿಯನ್ನು ಹಾಕ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ದೇವರ ವಿಯೋಗ ಯಾರಿಗಿಲ್ಲ ಅಂತ ಅಂದರೆ ಒಂದು ಲಕ್ಷ್ಮೀದೇವಿಗೆ, ಮತ್ತೊಂದು ಪ್ರಾಣದೇವರಿಗೆ. ಹೆಂಡತಿ ಮಗನನ್ನು ಬಿಟ್ಟು ದೇವರು ಅಪ್ಪ ಎಂದಿಗೂ ಇರೋದಿಲ್ಲ. ಹೆಂಡತಿ ಮತ್ತು ಅಪ್ಪ, ಹೆಂಡತಿ ಮತ್ತು ಮಗ ಗಂಡನನ್ನು ಅಪ್ಪನನ್ನು ಬಿಟ್ಟು ಎಂದಿಗೂ ಇರೋದಿಲ್ಲ. ಲಕ್ಷ್ಮೀದೇವಿ ಭಗವಂತನ ಹೆಂಡತಿ, ವಾಯುದೇವರು ಭಗವಂತನ ಮಕ್ಕಳು. ಆ 3 ಜನರ ಸಂಸಾರ ಹೇಗಿದೆ ಅಂತ ಅಂದರೆ ಬಹಳ ಅದ್ಭುತವಾಗಿದೆ. ಬ್ರಹ್ಮದೇವರು, ವಾಯುದೇವರು ಇವರೆಲ್ಲ ಮಕ್ಕಳೇ. ಹೇಗಿದ್ದಾನೆ ಭಗವಂತ ಅಂತ ಅಂದರೆ ಎಂದೆಂದಿಗೂ ಈ ಜನರನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ತನ್ನ ಹೆಂಡತಿಯನ್ನೂ ಬಿಡುವವನಲ್ಲ, ತನ್ನ ಮಕ್ಕಳನ್ನೂ ಬಿಡೋದಿಲ್ಲ. ನಾವು ಮಕ್ಕಳೇ ಅನ್ನೋದಕ್ಕಾಗಿ ನಮ್ಮನ್ನೂ ಭಗವಂತ ಎಂದಿಗೂ ಬಿಡೋದಿಲ್ಲ. ಆದರೆ ಕದಾಚಿತ್ ಏನು ದೇಹದ ಸಂಯೋಗ ವಿಯೋಗಗಳು ಆಗ್ತಾನೇ ಇರ್ತದೆ ನಮಗೆ. ಹೀಗಾಗಿ ದೇವರು ನಮ್ಮನ್ನು ಬಿಟ್ಟಿರೋದಿಲ್ಲ. ಆದರೆ ನಾವು ದೇವರನ್ನು ಬಿಟ್ಟಿರ್ತೀವಲ್ಲ,
ದೇವರು ಬೇಡ ಅಂತ ಅನ್ನೋ ಭಾವನೆಯಲ್ಲಿ ನಾವಿರ್ತೀವಲ್ಲ, ಹಾಗಾದರೆ ನಾವು ದೇವರನ್ನು ಬಿಟ್ಟಿದ್ದ ಹಾಗೇನೆ. ಹಾಗೆ ನಿಜವಾದ ಮಗ ಯಾರು? ವಾಯುದೇವರು ಅನ್ನೋದಕ್ಕಾಗೇನೆ ಹೇಳೋದು. ಮಗ, ತಂದೆ, ಮಗ ಈ ಸಂಬಂಧ ಹೇಗಿರ್ತದೆ? ಯಾಕೆ ಮಗ ಅಂತ ಕರಿಬೇಕು ಅಂತ ಅಂದರೆ, ಯಾವ ವ್ಯಕ್ತಿ ಅಪ್ಪನನ್ನು ಎಂದಿಗೂ ಬಿಟ್ಟಿರೋದಿಲ್ಲ ಅವನು ನಿಜವಾಗಿ ಮಗ ಅನ್ನೋದಕ್ಕಾಗಿ ಅನೇಕ ಜನ ಆ ತರಹ ವ್ಯವಹಾರನೂ ಮಾಡ್ತಾರೆ. ಮಗ ಹೊರಗೆ ಹಾಕಿದ್ದಾನೆ, ಆದರೆ ಇವನು ನನ್ನ ಮಗ ಅಲ್ಲ, ಆದರೆ ಇವನೇ ನಿಜವಾಗಿ ಮಗ ಇದ್ದ ಹಾಗೆ. ಯಾಕೆ? ಎಂದಿಗೂ ನನ್ನನ್ನು ಬಿಟ್ಟಿರೋದಿಲ್ಲ, ಯಾವಾಗಲೂ ನನ್ನ ಜೊತೆಗೆ ಇರ್ತಾನೆ, ನನಗೆ ಸಹಾಯ ಮಾಡ್ತಾನೆ ಅಂತ ಅನೇಕ ಜನ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ. ಅಪ್ಪನನ್ನು ಯಾರೆಂದಿಗೂ ಬಿಟ್ಟಿರೋದಿಲ್ಲ ಅವನು ನಿಜವಾದ ಮಗ ಅಂತ ಶಾಸ್ತ್ರ ಹೇಳ್ತಾರೆ. ಅನ್ನೋದಕ್ಕಾಗಿ ವಾಯುದೇವರು ಎಂದೆಂದಿಗೂ ಭಗವಂತನನ್ನು ಬಿಟ್ಟು ಇರೋದಿಲ್ಲ, ಒಂದು ಕ್ಷಣವೂ ಇರೋದಿಲ್ಲ. ನಾರಾಯಣ ಪಂಡಿತಾಚಾರ್ಯರು ಬಹಳ ಅದ್ಭುತವಾಗಿ ಆ ಮಾತನ್ನು ತಿಳಿಸ್ತಾರೆ ಮಧ್ವವಿಜಯದಲ್ಲಿ. ನಹಿ ಹರಿಂ ಸತತಂ ನನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾರ ವಿಶೇಷತಃ ಸರನು ಸಾಧು ಜನಾನ್ ಸಮಶಿಕ್ಷಯತ. ದೇವರನ್ನು ಬಿಟ್ಟು ಒಂದು ಕ್ಷಣ ಇರೋದಿಲ್ಲ ಅಂತ ಹೇಳ್ತಾರೆ. ನಹಿ ಹರಿಂ ಸತತಂ ನನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ. ದೇವರ ಸ್ತೋತ್ರ ಮಾಡದೇ ಇರೋ ಕ್ಷಣ ವಾಯುದೇವರ ಜೀವನದಲ್ಲಿ ಇಲ್ಲ. ಸಮಗ್ರ ಜೀವನದಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ವಾಯುದೇವರು ಇರ್ತಾರೆ. ಪ್ರತಿಯೊಂದು ಕ್ಷಣವೂ ಭಗವಂತನ ಸ್ಮರಣೆಯಲ್ಲೇನೇ ಕಳೆದು ಹೋಗ್ತದೆ ಹೊರತು ಈ ಕ್ಷಣದಲ್ಲಿ ವಾಯುದೇವರು ದೇವರನ್ನು ಸ್ಮರಣೆ ಮಾಡಿಲ್ಲ ಅನ್ನೋ ಪ್ರಸಕ್ತಿ ಇಲ್ಲ. ನಮಗೆಲ್ಲ ನಿದ್ರೆ ಬರ್ತದೆ, ನಾವು ಗೊರಕೆ ಹೊಡಿತಾ ನಿದ್ರೆ ಮಾಡ್ತಾ ಇರ್ತೇವೆ, ಮತ್ತೊಬ್ಬರಿಗೆ ತೊಂದರೆ ಕೊಡ್ತಾ. ಆದರೆ ನಾವು ಎಷ್ಟೇ ಗಾಢ ನಿದ್ರೆಯಲ್ಲಿದ್ದರೂ ಸಹ ವಾಯುದೇವರು ಮಾತ್ರ ಹಂಸಮಂತ್ರದ ಜಪವನ್ನು ಮಾಡ್ತಾ ಇರ್ತಾರಂತೆ. ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ದೇವರ ಜಪವನ್ನು ಮಾಡ್ತಾ ಇರ್ತಾರೆ. ವಾಯುದೇವರಿಗೆ ನಿದ್ರೆ ಬಂದಾಗ ನಾವು ಪ್ರಶ್ನೆ ಹಾಕೋರು, ನಾವು ಹೇಗೋ ಮಾಡಿ ಅವರಲ್ಲಿ ಏನೋ ಒಂದು ದೋಷ ಇದೆ ಅಂತ ಹೇಳಲಿಕ್ಕೆ ಮುಂದಾಗ್ತಾ ಇರ್ತೇವೆ. ಸರಿ, ನಮಗೆ ನಿದ್ರೆ ಬಂದಾಗ ಅವರು ಜಪ ಮಾಡ್ತಿರ್ತಾರೆ, ಅವರಿಗೆ ನಿದ್ರೆ ಬಂದಾಗ ಯಾರು ಅಂದರೆ ಅವರಿಗೆ ನಿದ್ರೆಯೇ ಇಲ್ಲ. ವಾಯುದೇವರಿಗೆ ಎಂದೆಂದಿಗೂ ವಾಯುದೇವರಿಗೆ ನಿದ್ರೆ ಇಲ್ಲ. ಪ್ರಳಯ ಕಾಲದಲ್ಲಿಯೂ ಸಹ ವಾಯುದೇವರಿಗೆ ಜ್ಞಾನವಾಗ್ತಾ ಇರ್ತದೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ವಾಯುದೇವರನ್ನು ಅಮೃತ ಅಂತ ಕರೆದಿದ್ದಾರೆ ಈಶಾವಾಸ್ಯೋಪನಿಷತ್ತಿನಲ್ಲಿ. ನಿಜವಾಗಿ ಅವರಿಗೆ ಅಮೃತ ಅಂದರೆ ಏನು? ದೇಹ ವಿಯೋಗ ಇಲ್ಲದೇ ಇದ್ದವರು, ಮರಣ ಇಲ್ಲದೇ ಇದ್ದವರು ಅಂತ. ವಾಯುದೇವರಿಗೆ ಮರಣ ಇದೆ, ಯಾಕೆ? ಅವರದ್ದು ಜಡವಾದ ದೇಹವೇ. ಆದರೆ ನಮ್ಮಂಥದ್ದಲ್ಲ, ನಮ್ಮದು ಪಾಂಚಭೌತಿಕವಾದರೆ ಅವರದ್ದು ಮಹತ್ತತ್ವಾತ್ಮಕವಾದ ದೇಹ. ಅದೊಂದು ಮಟೀರಿಯಲ್, ಮಹತ್ತತ್ವ ಅನ್ನೋದು ಅದೊಂದು ಪದಾರ್ಥ. ಆ ಮಹತ್ತತ್ವವೆಂಬ ಪದಾರ್ಥದಿಂದ ನಿರ್ಮಿತವಾದ ದೇಹ, ಬಹಳ ಶುದ್ಧವಾದ ದೇಹ. ವಾಯುದೇವರಿಗೆ ಯಾವುದೇ ತರಹದ ತೊಂದರೆ ಕೊಡೋದಿಲ್ಲ ಆ ದೇಹ. ಅಂಥ ಅದ್ಭುತವಾದ ದೇಹ. ದುಃಖವನ್ನಂತೂ ಸರ್ವಥಾ ಕೊಡೋದಿಲ್ಲ ಆ ದೇಹ. ಅಂಥ ಅದ್ಭುತವಾಗಿರತಕ್ಕಂತಹ ದೇಹ ವಾಯುದೇವರು. ಪ್ರಳಯ ಕಾಲದಲ್ಲಿ ವಾಯುದೇವರ ದೇಹ ವಿಯುಕ್ತವಾಗ್ತದೆ. ವಾಯುದೇವರಿಗೆ ಮರಣ ಇದೆ ಪ್ರಳಯ ಕಾಲದಲ್ಲಿ, ಆದರೆ ಮರಣ ಇದ್ದರೂ ಸಹ ವಾಯುದೇವರ ಜ್ಞಾನಕ್ಕೆ ನಾಶ ಇಲ್ಲ ಅಂತ ಹೇಳ್ತಾರೆ. ಇದು ವಾಯುದೇವರ ಅತ್ಯದ್ಭುತವಾದ ಮಹಿಮೆ. ಯೋಸೌ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಃ. ಪ್ರಳಯ ಕಾಲದಲ್ಲಿಯೂ ಸಹ ಏನೇನು ತಿಳಿಯಬೇಕಾದದ್ದಿದೆಯೋ ಎಲ್ಲವನ್ನೂ ತಿಳಿದುಕೊಂಡಿರ್ತಾರೆ ವಾಯುದೇವರು ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ದೇವರನ್ನು ಬಿಟ್ಟು, ದೇವರನ್ನು ಮರೆತು ಒಂದು ಕ್ಷಣ ವಾಯುದೇವರು ಇರೋದಿಲ್ಲ. ಅಂಥ ಅದ್ಭುತವಾದ ಜೀವನ ವಾಯುದೇವರದ್ದು. ಹೀಗಾಗಿ ವಾಯುದೇವರಿಗೆ, ದೇವರಿಗೆ, ಲಕ್ಷ್ಮೀದೇವಿಗೆ, ದೇವರಿಗೆ ವಿರಹವನ್ನು, ವಿಯೋಗವನ್ನು ಸರ್ವಥಾ ಚಿಂತನೆ ಮಾಡಬಾರದು ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಜೊತೆ ಜೊತೆಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಹಿಂದೆ ಕಮಲಾಲಯಂ ಅಲ್ಲಿ ಲಕ್ಷ್ಮೀದೇವಿಯ ಸ್ತೋತ್ರವೂ ಆಯಿತು, ಅದು ದೇವರ ಸ್ತೋತ್ರವೂ ಆಗಿ ಹೋಯಿತು. ಹೀಗೇನೇ ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರತ್ ಪ್ರತಿ ಸಂಸ್ಮರ. ವಾದಿರಾಜರಂತಾರೆ, ಮಧ್ವಾಚಾರ್ಯರಿಗೆ ಇಲ್ಲಿ ಪ್ರತ್ಯೇಕ ನಮಸ್ಕಾರ ಮಾಡ್ತಾ ಇಲ್ಲ, ಯಾಕೆಂದರೆ ಇದು ಕೃಷ್ಣಾಷ್ಟಕ ಇದು. ಅನ್ನೋದಕ್ಕಾಗಿ ಮಧ್ವರನ್ನೂ ಸ್ತೋತ್ರ ಮಾಡ್ತಾ ದೇವರನ್ನೂ ಸ್ತೋತ್ರ ಮಾಡ್ತಾ. ಹೇಗೆ ಮಧ್ವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ? ಶ್ರೀಮದಾಚಾರ್ಯರ ಹೃದಯ ಕಮಲ ಏನಿದೆಯಲ್ಲ, ಅದು ಯಾವಾಗಲೂ ಪ್ರಫುಲ್ಲವಾಗಿ ಅರಳಿ ಇರ್ತದಂತೆ. ಅದಕ್ಕೆ ಸಂಕೋಚ ಅಂತ ಅನ್ನೋದು ಎಂದಿಗೂ ಇಲ್ಲ. ಯಾಕೆ ಅಂದರೆ ಆ ವಾಯುದೇವರ, ಮಧ್ವಾಚಾರ್ಯರ ಹೃದಯ ಕಮಲವನ್ನು ಅರಳಿಸಲಿಕ್ಕೆ
ಯಾವಾಗಲೂ ದೇವರು ಅಲ್ಲಿಯೇ ಕುಳಿತಿರ್ತಾನೆ, ಅಲ್ಲಿಯೇ ಇರ್ತಾನೆ ಅನ್ನೋದಕ್ಕಾಗಿ ಎಂದೆಂದಿಗೂ ಆ ಕಮಲ, ಮಾನಸ ಕಮಲ ಎಂದೆಂದಿಗೂ ಸಂಕೋಚವಾಗೋದಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಸ್ವಾರಸ್ಯವನ್ನು ತಿಳಿದುಕೊಳ್ಳಬೇಕಾದರೆ, ಸೂರ್ಯನಿಗೆ ಕಮಲವನ್ನು ಅರಳಿಸೋದರಲ್ಲೇನೇ ಸಂತೋಷ. ಸೂರ್ಯ ಬರ್ತಾನೆ, ಆ ಕಿರಣಗಳಿಂದ ಕಮಲಗಳೆಲ್ಲ ಅರಳಿ ನಿಲ್ತವೆ. ಆದರೆ ಅದಕ್ಕಿಂತಲೂ ಹೆಚ್ಚು ಸಂತೋಷ ಏನು ಅಂತ ಅಂದರೆ, ಎಲ್ಲೆಲ್ಲಿಯೋ ಇದ್ದ ಕಮಲಗಳನ್ನು ಅರಳಿಸಿದರೆ ಸೂರ್ಯನಿಗೆ ಸಂತೋಷವಾಗೋದಿಲ್ಲ. ನಿಜವಾದ ಸಂತೋಷ ಮಾನಸ ಸರೋವರದಲ್ಲಿರುವ ಕಮಲಗಳೇನಿದೆಯಲ್ಲ, ಆ ಕಮಲಗಳನ್ನು ಅರಳಿಸಿದಾಗ ನಿಜವಾದ ಆನಂದ ಆಗ್ತದೆ ಸೂರ್ಯನಿಗೆ. ಯಾಕೆ ಅಂದರೆ ಅಲ್ಲಿ ಬೆಳೆದ ಆ ಪುಷ್ಪಗಳು, ಕಮಲಗಳೇನಿದೆಯಲ್ಲ, ಅದನ್ನು ದೇವಾಧಿದೇವತೆಗಳು ಬಂದು, ಋಷಿಗಳು, ಮುನಿಗಳು, ಮಹಾ ಪರೋಕ್ಷ ಜ್ಞಾನಿಗಳು ಬಂದು ಆ ಕಮಲವನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಕೇವಲ ಭಗವಂತನಿಗೆ ಮಾತ್ರ ಸಮರ್ಪಿತವಾಗ್ತವೆ ಮಾನಸ ಸರೋವರದಲ್ಲಿಯ ಕಮಲಗಳು ಅನ್ನೋದಕ್ಕಾಗಿ ಆ ಕಮಲಗಳನ್ನು ಅರಳಿಸಬೇಕಾದರೆ ಸೂರ್ಯನಿಗೆ ಮತ್ತಿಷ್ಟು ಸಂತೋಷವಾಗ್ತದಂತೆ. ಯಾಕೆ? ನನ್ನ ಅಂತರ್ಯಾಮಿಯಾದ ಭಗವಂತನಿಗೆ ಆ ಕಮಲಗಳನ್ನು ಸಮರ್ಪಿಸ್ತಾರೆ ಜ್ಞಾನಿಗಳು ಅನ್ನೋದಕ್ಕಾಗಿ ಸೂರ್ಯನಿಗೆ ಬಹಳ ಸಂತೋಷವಾಗ್ತದಂತೆ. ಆ ಮಾತನ್ನು ಇಲ್ಲಿ ತಿಳಿಸಿದ ಹಾಗೇನೇ ಇದೆ ಒಳಗೆ. ಮಾನಸ ಪದ್ಮ ಭಾನು ಸಮಂ. ಮಾನಸ ಪದ್ಮಗಳು, ಮಾನಸದಲ್ಲಿರುವ ಕಮಲಗಳು, ಮಾನಸ ಸರೋವರದಲ್ಲಿರುವ ಕಮಲಗಳೇನಿದೆಯಲ್ಲ, ಆ ಕಮಲಗಳನ್ನು ಅರಳಿಸ್ಲಿಕ್ಕೇನೆ ಸೂರ್ಯನಿಗೆ ನಿಜವಾದ ಆನಂದ ಆಗ್ತದೆ. ಎಲ್ಲ ಕಮಲಗಳು ಅರಳುತ್ತದೆ, ಆದರೆ ಹೆಚ್ಚು ಸಂತೋಷ ಸೂರ್ಯನಿಗೆ ಮಾನಸ ಸರೋವರದಲ್ಲಿಯ ಕಮಲಗಳನ್ನು ಅರಳಿಸುವಾಗ ಹೆಚ್ಚಿನ ಸಂತೋಷ ಸೂರ್ಯನಿಗಾಗ್ತದೆ. ಹಾಗೆ ನಮ್ಮೆಲ್ಲರ ಮನಸ್ಸು ಒಂದು ಕಮಲವೇ. ಆದರೆ ನಮ್ಮೆಲ್ಲರ ಮನಸ್ಸನ್ನು ಆವಾಗೋ ಈವಾಗೋ ಯಾವಾಗ ಅರಳಿಸ್ತಾನೆ ಗೊತ್ತಿಲ್ಲ. ಆದರೆ ಶ್ರೀಮದಾಚಾರ್ಯರ ಮಾನಸ ಕಮಲವನ್ನು ಮಾತ್ರ ಯಾವಾಗಲೂ ಭಗವಂತ ಅರಳಿಸಿ ಇಡ್ತಾನೆ. ಅಲ್ಲಿಂದ ಯಾರೂ ಹೊರಗೆ ಹೋಗೋ ಹಾಗೆ ಮಾಡೋದಿಲ್ಲ, ಅದು ಸಂಕುಚಿತವಾಗೋ ಹಾಗೆ ಭಗವಂತ ಸರ್ವಥಾ ಮಾಡೋದಿಲ್ಲ. ಅಂಥ ಅದ್ಭುತವಾದ ಸಾಮರ್ಥ್ಯ ವಾಯುದೇವರದ್ದು. ಅರ್ಥಾತ್ ದೇವರನ್ನು ಬಿಟ್ಟು ಎಂದೆಂದಿಗೂ ಇರೋದಿಲ್ಲ. ಬ್ರಹ್ಮಚಾರಿಗಳಾಗುವಾಗ ನಮ್ಮನ್ನೆಲ್ಲ ಉಪನಯನ ಅಂತ ಅಂತಾರಲ್ಲ. ಏನು ಉಪನಯನ ಅಂದರೆ ಏನು? ನಮಗೆಲ್ಲ ಗೊತ್ತಿದ್ದ ಹಾಗೆ ಗುರುಗಳ ಹತ್ರ ಕರ್ಕೊಂಡು ಹೋಗೋದು ಅಂತ. ಆದರೆ ಬರೀ ಗುರುಗಳ ಹತ್ರ ಅಲ್ಲ, ಅಗ್ನಿಯ ಹತ್ರ ಕರ್ಕೊಂಡು ಹೋಗೋದು ಬ್ರಹ್ಮಚಾರಿಯನ್ನು, ಸೂರ್ಯನ ಹತ್ರ ಕರ್ಕೊಂಡು ಹೋಗೋದು ಬ್ರಹ್ಮಚಾರಿಯನ್ನು. ಕರ್ಕೊಂಡು ಹೋಗಿ ಇವನ್ನ ಸಂಬಂಧ ಇನ್ನು ನನಗಿಲ್ಲ ಬಹಳಷ್ಟು, ನೀನೇ ನೋಡ್ಕೊಳ್ಬೇಕು ಅಂತ ಸೂರ್ಯನಿಗೆ ಒಪ್ಪಿಸ್ಬೇಕಂತೆ, ಅಗ್ನಿಗೆ ಒಪ್ಪಿಸ್ಬೇಕಂತೆ. ಸೂರ್ಯನ ಹತ್ತಿರ ನಯನ ಕರ್ಕೊಂಡು ಹೋಗೋದು, ಅಗ್ನಿಯ ಹತ್ರ ಕರ್ಕೊಂಡು ಹೋಗೋದು. ಇನ್ಮೇಲೆ ಇವನು ನಿನ್ನ ಸೇವೆಯನ್ನು ಮಾಡ್ತಾನೆ, ನಿನ್ನ ಹತ್ರ ನಾನು ಬಿಟ್ಟಿದ್ದೇನೆ ಅನ್ನೋದಕ್ಕಾಗಿ ಯಾವಾಗಲೂ ಅಗ್ನಿ ಕಾರ್ಯ ಮಾಡ್ತಾ ಇರಬೇಕು. ಯಾವಾಗಲೂ ಸೂರ್ಯಾಂತರ್ಯಾಮಿಯಾದ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ, ಸೂರ್ಯನಿಗೆ ಅರ್ಘ್ಯಗಳನ್ನು ಬಿಡ್ತಾ, ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಇರಬೇಕು ಗಾಯತ್ರಿ ಮಂತ್ರದಿಂದ. ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ. ಆ ಪರಮಾತ್ಮನ ಧ್ಯಾನ ಮಾಡ್ತಾ, ಸೂರ್ಯಾಂತರ್ಯಾಮಿಯಾದ ದೇವರನ್ನು ಚಿಂತನೆ ಮಾಡ್ತಾ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. ಹಾಗೆ ಸೂರ್ಯನ ಸೇವೆಯನ್ನು ಮಾಡಬೇಕು, ಸೂರ್ಯಾರ್ಘ್ಯವನ್ನು ಕೊಟ್ಟು ಸೂರ್ಯನ ಸೇವೆಯನ್ನು ಮಾಡಬೇಕು. ಅಗ್ನಿ ಕಾರ್ಯವನ್ನು ಮಾಡಿ ಬ್ರಹ್ಮಚಾರಿಯಾದವನು, ಅದಾದ ಮೇಲೆ ವೈಶ್ವದೇವಾದಿಗಳನ್ನು ಮಾಡಿ ಗೃಹಸ್ಥನಾದವನು ಅಗ್ನಿಯ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಸೂರ್ಯ ಅಗ್ನಿ ಇಡೀ ಜೀವನ ಅವರಿಬ್ಬರನ್ನು ಬಿಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಆ ಸೂರ್ಯನನ್ನು ಬಿಟ್ಟಿದ್ದೇವೆ, ಅಗ್ನಿಯನ್ನು ಬಿಟ್ಟಿದ್ದೇವೆ ಅನ್ನೋದಕ್ಕಾಗೇನೆ ನಮಗೆಲ್ಲ ತೊಂದರೆಗಳು. ನಮಗೇನೇನು ವಿಟಮಿನ್ಸ್ ಬೇಕೋ, ಏನೇನು ಪೋಷಕ ಪದಾರ್ಥಗಳು ಬೇಕೋ ಅದೆಲ್ಲವೂ ಆ ಇಬ್ಬರಿಂದ ನಮಗೆ ಸಿಗ್ತದೆ. ಬರೀ ದೈಹಿಕ ಪೋಷಣೆಗೆ ಮಾತ್ರ ಅಲ್ಲ, ಮನಸ್ಸಿನ ಪೋಷಣೆಗೂ ಬೇಕಾಗಿರತಕ್ಕಂತಹ ಆಹಾರ ಸೂರ್ಯನಿಂದ, ಅಗ್ನಿಯಿಂದ ನಮಗೆ ಸಿಗ್ತದೆ. ಜೀವನ ಪೋಷಣೆಗೆ ಬೇಕಾದ ಆಹಾರವೂ ಸಹ ಅಗ್ನಿಯಿಂದ, ಸೂರ್ಯನಿಂದ ನಮಗೆ ಸಿಗ್ತದೆ ಅನ್ನೋದಕ್ಕಾಗಿ ಅಗ್ನಿಯ ಸೇವೆ, ಸೂರ್ಯನ ಸೇವೆ ಎಂದೆಂದಿಗೂ ಬಿಡಬಾರದು ಅಂತ ಹೇಳಿದ್ದಾರೆ. ಸೂರ್ಯನಿಂದ ಆಗೋ ಉಪಕಾರ ಅಷ್ಟಿಷ್ಟಲ್ಲ, ಅಗ್ನಿಯಿಂದ ಆಗೋ ಉಪಕಾರ ಅಷ್ಟಿಷ್ಟಲ್ಲ ಅನ್ನೋದಕ್ಕಾಗಿ ನಮ್ಮ ಮನಸ್ಸನ್ನು ಒಂದು ಕಮಲ ಅಂತ ಯಾವಾಗಲೂ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಕಮಲ ಅಂತ ಆದರೆ ಆ ಕಮಲದಲ್ಲಿ ಭಗವಂತ ಇರಬೇಕು ಅನ್ನೋ ಚಿಂತನೆಯನ್ನು ಮಾಡಬೇಕು ಯಾವಾಗಲೂ. ಯಾಕೆ? ಅಲ್ಲಿ ಸೂರ್ಯ ಬಂದರೆ ಆ ಕಮಲದ ಹತ್ತಿರ ಆ ಕಮಲ ಅರಳುತ್ತದೆ. ಅದು ಒಂದು ಆಸನ. ಅದು ನಮ್ಮ ಮಾನಸ, ಮನಸ್ಸು ಅಂತ ಅನ್ನೋದು ಒಂದು ಆಸನ ಅಂತೆ. ಅದು ಎಂಥ ಆಸನ ಅಂತ ಅಂದರೆ, ಈಗೆಲ್ಲ ಬಾಗಿಲು ಬಂದಿರ್ತವೆ ನೋಡ್ರಿ,
ಯಾರಾದರೂ ಹೋಗಿ ನಿಂತರೆ ಬಾಗಿಲು ತಗೊಂಡ್ಬಿಡ್ತಾರೆ, ಅವನು ಹೋ ಅಂದರೆ ಬಾಗಿಲು ಮುಚ್ಕೊಂಡು ಬಿಡ್ತಾನೆ. ಅಂಥ ಆಸನ ಅದು. ಮಾನಸ ಎಂಬ ಆಸನ, ಮನಸ್ಸೆಂಬ ಆಸನ ಅಂಥದ್ದದು ಆ ಕಮಲ. ಮಾನಸ ಕಮಲ ಎಂಥದ್ದು ಅಂತ ಅಂದರೆ ಅಲ್ಲಿ ದೇವರು ಬರ್ತಾ ಇದ್ದಾನೆ ಅಂತಾದರೆ ಕಮಲ ಬಿಚ್ಕೊಂಡ್ಬಿಡ್ತದೆ, ಅರಳಿ ನಿಂತು ಬಿಡ್ತದೆ ಆ ಕಮಲ. ದೇವರನ್ನು ನಾವು ಮರ್ತೀವಿ ಅಂತ ಅಂದರೆ ಆ ಕಮಲ ಮನಸ್ಸು ಸಂಕುಚಿತವಾಗಿ ಹೋಗ್ಬಿಡ್ತದೆ. ಸಂಕುಚಿತವಾದ ಮನಸ್ಸಿನವರಾಗಬಾರದು ಅಂತ ಅನೇಕ ಸಾಹಿತಿಗಳು ಹೇಳ್ತಾ ಇರ್ತಾರೆ. ಅವನ ಮನಸ್ಸು ಬಹಳ ಸಂಕುಚಿತ ಅಂತ ಹೇಳ್ತಾರೆ. ವಿಶಾಲ ಮನಸ್ಸಲ್ಲ ಅವನದ್ದು ಅಂತ ಹೇಳ್ತಾ ಇರ್ತಾರೆ. ಮನಸ್ಸು ಯಾವಾಗ ವಿಶಾಲವಾಗ್ತದೆ? ಯಾರಾದರೂ ಕೂಡಲಿಕ್ಕೆ ಬಂದಾಗ ತಾನೇ ಮನಸ್ಸು ವಿಶಾಲವಾಗೋದು. ಅದು ಎಂತಹ ಆಸನ ಅಂದರೆ ಯಾರಾದರೂ ಅಲ್ಲ, ದೇವರು ಬರ್ತಾ ಇದ್ದಾನೆ ಅಂತಾದರೆ ಆ ಕಮಲ ಮಾನಸ ವಿಕಸಿತವಾಗ್ತದೆ, ಅದು ಅರಳಿ ನಿಲ್ತದೆ ಆ ಕಮಲ. ಓ, ನನ್ನ ಒಡೆಯ ಬರ್ತಾ ಇದ್ದಾನೆ. ಮಾನಸ ಕಮಲದಲ್ಲಿ ಅಧಿಷ್ಠಿತನಾಗಬೇಕಾದ ಕೂಡಲಿಕ್ಕೆ ಇರೋ ಸಾಮರ್ಥ್ಯ ದೇವರಿಗೆ ಮಾತ್ರ ಇದೆ. ಅಂಥ ಅದ್ಭುತವಾದ ಪೀಠ ಅದು, ಅಂಥ ಅದ್ಭುತವಾದ ಆಸನ ಅದು ಮನಸ್ಸು ಅಂತನ್ನೋದು. ಹೀಗಾಗಿ ಆ ಆಸನ ದೇವರು ಬಂದರೆ ಸ್ಥಳ ಕೊಡ್ತದೆ ಕೂಡಲಿಕ್ಕೆ, ದೇವರಿಗೆ ಅರಳಿ ಬಿಡ್ತದೆ ಮನಸ್ಸು. ಯಾವಾಗ ದೇವರು ವಿಚಾರ ಮಾಡದೆ ಕಂಡ ಪದಾರ್ಥಗಳನ್ನು ನಾವು ವಿಚಾರ ಮಾಡ್ತೇವೆ, ಆವಾಗ ಮನಸ್ಸು ವಿಚಾರ ಮಾಡ್ತದೆ, ನನಗೆ ಬೇಕಾದ ವ್ಯಕ್ತಿ ಬರ್ತಾ ಇಲ್ಲ ಅಂತ ಹೇಳಿ ಮನಸ್ಸು ಸಂಕುಚಿತವಾಗಿ ಹೋಗಿಬಿಡ್ತದೆ ಅನ್ನೋದಕ್ಕಾಗಿ ಇಲ್ಲಿ ಆ ಮಾತನ್ನು ಹೇಳ್ತಾರೆ. ದೇವರು ಮಧ್ವಾಚಾರ್ಯರ ಮನಸ್ಸನ್ನು ಬಿಟ್ಟು ಹೋಗೋದೇ ಇಲ್ಲ ಅನ್ನೋದಕ್ಕಾಗಿ ಆ ಆಸನ ಎಂದಿಗೂ ಸಂಕುಚಿತವಾಗೋದಿಲ್ಲ. ಮಧ್ವಾಚಾರ್ಯರ ಮನಸ್ಸು ಎಂದೆಂದಿಗೂ ಸಂಕುಚಿತವಾಗೋದಿಲ್ಲ. ಮಧ್ವವಿಜಯದಲ್ಲಿ ಬಹಳ ಅದ್ಭುತವಾಗಿ ತಿಳಿಸ್ತಾರೆ. ನಿಸ್ವಾನಾಂ ಕತಿಪಯ ಭುಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವ್ಯಧಿತ ಚತುರ್ಗುಣಂ ದಯಾಲು ಭುಂಕ್ತೆ ಸ್ಮತ್ರಿದಶ ನರೋಪಭೋಜ್ಯಮನ್ನಂ ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧ. ಅವರ ಮನಸ್ಸೆಷ್ಟು ವಿಶಾಲವಾಗಿತ್ತು ಅಂತ ಅನ್ನೋದನ್ನು ಮಧ್ವವಿಜಯದಲ್ಲಿ ಬಹಳ ಅದ್ಭುತವಾಗಿ ತಿಳಿಸ್ತಾರೆ. ಕಡು ದರಿದ್ರ ಒಬ್ಬನಿದ್ದಂತೆ ಆಚಾರ್ಯರ ಹತ್ರ ಹೋಗಿ ನಮ್ಮ ಮನೆಗೆ ಭಿಕ್ಷೆಗೆ ಬರಬೇಕು ಅಂತ ಕೇಳ್ತಾನೆ. ನಿಸ್ವಾನಾಂ, ಒಬ್ಬರು ಇಬ್ಬರು ಅಲ್ಲ, ಎಷ್ಟೋ ಜನ ಹಾಗೆ ಕೇಳಿದ್ರಂತೆ. ಬಹುವಚನದಲ್ಲಿ ಹೇಳ್ತಾರೆ ನಿಸ್ವಾನಾಂ. ನಿಸ್ವ ಅಂದರೆ ಹಣ ಇಲ್ಲದೆ ಇದ್ದವರು ಅಂತ ಅರ್ಥ. ಅಂಥವರು ಬಂದು ಆಚಾರ್ಯರಿಗೆ ಭಿಕ್ಷೆಗೆ ಕರೆದರೆ ಮೊದಲಿಗೆ ಅವ್ರ ಮನೆಗೆ ಹೋಗ್ತಾ ಇದ್ರಂತೆ. ಶ್ರೀಮದಾಚಾರ್ಯರವ್ರ ಮನೆಗೆ ಹೋದಾಗ ಎಷ್ಟು ಜನ ತುಂಬ್ತಿರ್ಬೋದು ಹೇಳಿ. ಅಲ್ಲಿ ಪೂಜೆ ನೋಡೋದಕ್ಕಾಗಿ, ಅಲ್ಲಿ ನೈವೇದ್ಯವನ್ನು ಸ್ವೀಕಾರ ಮಾಡೋದಕ್ಕಾಗಿ ಸಾಕ್ಷಾತ್ ವಾಯುದೇವರು ಏನೆಲ್ಲ ಚಿಂತನೆ ಮಾಡಿ ನೈವೇದ್ಯ ಮಾಡ್ತಾರೆ. ಅವರು ಮಾಡಿದ ನೈವೇದ್ಯವನ್ನು ಸ್ವೀಕಾರ ಮಾಡೋ ಯೋಗ್ಯತೆ ಯಾರಿಗೆ? ಭೀಮಸೇನ ದೇವರ ಹೆಂಡತಿ ದ್ರೌಪದಿ ಮಾಡಿದ ಅನ್ನ ತಿಂದದ್ದಕ್ಕಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಮಧ್ವಾಚಾರ್ಯರ ಗುರುಗಳಾಗುವ ಯೋಗ ಸಿಕ್ತು ಅಂತ ಹೇಳ್ತಾರೆ. ಅಂದಮೇಲೆ ಸಾಕ್ಷಾತ್ ಮಧ್ವಾಚಾರ್ಯರು ನೈವೇದ್ಯ ಮಾಡಿದ ಅನ್ನವನ್ನು ತಿನ್ನೋ ಭಾಗ್ಯ 10 ಜನರಿಗೆ ಲಭ್ಯ. ಎಲ್ಲರೂ ಬಂದುಬಿಡ್ತಿದ್ರ, ಬೇಕಾದ ಜನ ಸೇರ್ತಿದ್ರ. ನಮ್ಮ ಗುರುಗಳು ಪೂಜೆಗೆ ಹೋದಾಗ ಅವು ಎಲ್ಲೇ ಹೋಗಲಿ, ಯಾವುದೇ ಕಾಡಿಗೆ ಹೋಗಲಿ, ಅಲ್ಲೂ ಸಾವಿರಾರು ಜನ ತುಂಬಿರ್ತಾರೆ, ಸಾವಿರಾರು ಜನ ಇರ್ತಾರೆ. ಅದು ಸನ್ನಿಧಾನದ ಬಲ. ಅದು ಸ್ವಯಂ ಶ್ರೀಮದಾಚಾರ್ಯ ಅಷ್ಟೆಲ್ಲ ಬಂದ ಜನರಿಗೆಲ್ಲ ಆಹಾರ ಎಲ್ಲಿ? ಅವನು ಪಾಪ ಶ್ರೀಮದಾಚಾರ್ಯರಿಗೆ ಎಷ್ಟು ಮಾಡ್ತಾ ಇದ್ದ. ಬಹುಶಃ ಬಂದಿದ್ದಾರೆ, ಹಿಂದೆ ಮುಂದೆ ಶಿಷ್ಯರಿದ್ದಾರೆ, ಎಡಬಲ ಸೇವಕರು, ಒಂದು 4-5 ಜನರಿಗೆ ಅಡಿಗೆ ಮಾಡಿಸಿದ್ದ ಅವರು, ಬಡವರು ದರಿದ್ರರು. ಆದರೆ ಶ್ರೀಮದಾಚಾರ್ಯರು ನೈವೇದ್ಯ ಮಾಡಿದ ಮೇಲೆ ಆ ಅನ್ನವನ್ನು ಆಚಾರ್ಯರು ಉಣ್ತಾರೆ, ಸಾಕಾಗಿ ಹೋಗಿಬಿಡ್ತದೆ. ಶಿಷ್ಯರು ಉಣ್ತಾರೆ, ಉಳಿದು ಹೋಗಿಬಿಡ್ತದೆ. ಬಂದ ಜನ ಎಲ್ಲ ಉಣ್ತಾರೆ, ಇನ್ನೂ ಎಲ್ಲರಿಗೂ ಸಾಕಾಗ್ತದೆ, ಎಲ್ಲರಿಗೂ ಸಾಕಾಗಿ ಉಳಿದು ಬಿಡ್ತದಂತೆ. ಇದು ಶ್ರೀಮದಾಚಾರ್ಯರ ಹೃದಯ ವೈಶಾಲ್ಯ. ದರಿದ್ರರಿದ್ದಾರೆ, ಅವರು ಕೊಟ್ಟದ್ದನ್ನು ಬಹಳವಾಗಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ರು, ಆ ಅನ್ನವನ್ನು ಬಹಳ ಮಾಡ್ತಿದ್ರಂತೆ ಅವರು. ಶ್ರೀಮದಾಚಾರ್ಯರ ಆ ಕಥೆಯನ್ನು ಹೇಳ್ತಾರೆ. ಅಷ್ಟು ವಿಶಾಲವಾದ ಮನಸ್ಸು ಆಚಾರ್ಯರದ್ದು. ಯಾಕೆ? ದೇವರಿದ್ದಾನೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಅನ್ನೋದಕ್ಕಾಗಿ ಆ ಮನಸ್ಸಿಗೆ ಸಂಕೋಚವೇ ಗೊತ್ತಿಲ್ಲ, ಅದಕ್ಕೆ ಸಂಕೋಚವಾಗಲಿಕ್ಕೆ ಗೊತ್ತಿಲ್ಲ. ಇಂಥ ಅದ್ಭುತವಾದ ಸಾಮರ್ಥ್ಯ ನಮ್ಮ ಆಚಾರ್ಯರಿಗೆ ಇದೆ, ನಮ್ಮ ಗುರುಗಳಿಗೆ ಇದೆ, ನಮ್ಮ ಮಧ್ವಾಚಾರ್ಯರಿಗೆ ಇದೆ. ವಾದಿರಾಜರಂತಾರೆ, ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿ ಸಂಸ್ಮರ. ಅಂತಹ ಪರಮಾತ್ಮನನ್ನು ಯಾವಾಗಲೂ ನಿರಂತರವಾಗಿ ಶ್ರೀಮದಾಚಾರ್ಯರ ಮನಸ್ಸನ್ನು ಅರಳಿಸಿ ಅಲ್ಲಿ ಕುಳಿದಿರತಕ್ಕಂತಹ ಪರಮಾತ್ಮನನ್ನು ಒಂದ್ಸಲಾದರೂ ಸ್ಮರಣೆ ಮಾಡು. ನೀನು ಸ್ಮರಣೆ ಮಾಡು ಒಂದ್ಸಲಾದರೂ. ಹೇಗಿದ್ದಾನೆ ನೋಡಲಿಕ್ಕೆ ಭಗವಂತ ಅಂತ ಅಂದರೆ ಬಹಳ ಅದ್ಭುತವಾದ ರೂಪ ದೇವರದ್ದು ಅಂತ ಹೇಳ್ತಾರೆ. ಸ್ಮರ ಪ್ರತಿಮಂ, ಸ್ಮರಣಿಗೆ ಸರಿಸಾತಿ ಭಗವಂತ. ಅವರು ಹೇಳೋದು ಸುಮ್ಮನೆ ನಮಗೆ ಕಲ್ಪನೆ ಬರಲಿ ಅಂತ ಅನ್ನೋದಕ್ಕಾಗಿ. ಕಾಮ ಬಹಳ ರೂಪವಂತ
ಅಂತ ನಾವೆಲ್ಲ ತಿಳಿದಿದ್ದೇವೆ. ಆ ಕಾಮನ ಹಾಗೆ ಬಹಳ ಚೆಲುವು ಸೌಂದರ್ಯ ಭಗವಂತನಲ್ಲಿ ಇದೆ. ನಿಜವಾಗಿ ಕಾಮನನ್ನೂ ಧಿಕ್ಕರಿಸುವ ಸೌಂದರ್ಯ ದೇವರದ್ದು. ನಮಗೊಂದು ಜ್ಞಾನ ಬರಲಿ ಅಂತ ಅನ್ನೋದಕ್ಕಾಗಿ ಆ ಮಾತನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅಂತಹ ಸುಂದರವಾದ ರೂಪ ಪರಮಾತ್ಮನದ್ದು. ಅಂತಹ ಸುಂದರ ರೂಪಿಯಾದ ಪರಮಾತ್ಮನನ್ನು ನೋಡಿದರೆ ಬಿಡೋದಿಲ್ಲ. ಸ್ಮರಣೆ ಮಾಡ್ತೀಯ, ಸ್ಮರಣೆ ಮಾಡಿದಾಗ ನಿನ್ನ ಮನಸ್ಸು ಅರಳುತ್ತದೆ. ತಮ್ಮ ಮನಸ್ಸಿಗೆ ಹೇಳಿಕೊಳ್ತಾ ಇದ್ದಾರೆ ವಾದಿರಾಜರು. ದೇವರನ್ನು ಸ್ಮರಣೆ ಮಾಡು, ನಿನ್ನ ಮನಸ್ಸು ಅರಳುತ್ತದೆ. ಇಲ್ಲಿ ನೋಡ್ರಿ, ಪ್ರಾಸಗಳು ಬಹಳ ಅದ್ಭುತವಾದ ಪ್ರಾಸಗಳಿವೆ. ಸ್ಮರ ಪ್ರತಿಮಂ ಸ್ಮರ. ಸ್ಮರ ಸ್ಮರ ಎರಡು ಸಲ ಬಂದಿದೆ. ಸ್ಮರ ಅಂದರೆ ಮೊದಲನೇ ಸಲ ಕಾಮ ಅಂತ ಅರ್ಥ. ಕಾಮನಿಗೆ ಸಮಾನನಾದ ರೂಪದಲ್ಲಿ ಕಾಮನಿಗೆ ಸಮಾನನಾದ ಆ ಪರಮಾತ್ಮನನ್ನು ಸ್ಮರಣೆ ಮಾಡು ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲೊಂದು ಪಾಠಭೇದವನ್ನು ಹೇಳ್ತಾರೆ. ಬಹಳ ಅದ್ಭುತವಾದ ಅರ್ಥ ಅದಕ್ಕೂ ಇದೆ. ಸ್ಮರ ಪ್ರತಿ ಸಂಸ್ಮರಂ. ಒಂದು ಪಾಠ ಸ್ಮರ ಪ್ರತಿಮಂ ಸ್ಮರ ಅಂತ ಒಂದಾದರೆ, ಸ್ಮರ ಪ್ರತಿ ಸಂಸ್ಮರಂ ಅಂತ ಮತ್ತೊಂದು ಪಾಠವನ್ನು ಕೆಲವರು ಸ್ವೀಕಾರ ಮಾಡಿದ್ದಾರೆ. ಅದರರ್ಥವು ಬಹಳ ರೋಚಕವಾಗಿದೆ, ಬಹಳ ಅದ್ಭುತವಾಗಿದೆ. ದೇವರನ್ನು ಸ್ಮರಣೆ ಮಾಡು ಅಂತ ಹೇಳಿದರೆ ಮೊದಲಿಗೆ ಮನಸ್ಸಿಗೆ ಸ್ಮರ. ನಮಗೆಲ್ಲರಿಗೆ ಹೇಳ್ತಾರೆ ವಾದಿರಾಜರು, ಸ್ಮರ, ದೇವರನ್ನು ಸ್ಮರಣೆ ಮಾಡಪ್ಪ, ದೇವರನ್ನು ನೆನೆಸು, ಭಗವಂತನ ಸ್ಮರಣೆ ಇರಲಿ ಅಂತ ಹೇಳಿದರು. ದೇವರ ಸ್ಮರಣೆ ಮಾಡಿದರೆ ನಮಗೇನು ಸಿಗ್ತದೆ ಅಂತ ಅಂದರೆ ಅದಕ್ಕೆ ವಾದಿರಾಜರು ಉತ್ತರ ಕೊಡ್ತಾರೆ, ಸ್ಮರ ಪ್ರತಿ ಸಂಸ್ಮರಂ. ನಾನು ಒಂದು ಸಲ ದೇವರನ್ನು ನೆನೆಸಿದರೆ ದೇವರು ಯಾವಾಗಲೂ ನನ್ನನ್ನು ನೆನೆಸ್ತಾ ಇರ್ತಾನೆ. ಅದಕ್ಕಾಗಿ ದೇವರನ್ನು ಸ್ಮರಣೆ ಮಾಡು ಅಂತ ದೇವರು ನಮ್ಮನ್ನು ಸ್ಮರಣೆ ಮಾಡಬೇಕಲ್ಲ, ದೇವರು ನಮ್ಮನ್ನು ನೆನಪಿಸಿಕೊಳ್ಬೇಕಲ್ವಾ. ಇಲ್ಲಿ ಇನ್ನೊಂದು ಪ್ರಮೇಯ ಇದೆ, ನಾವು ತಿಳಿಯೋಣ ಮುಂದೆ. ಸಾಮಾನ್ಯವಾಗಿ ತಿಳಿಯೋದಾದರೆ ದೇವರು ಯಾವಾಗಲೂ ನಮ್ಮನ್ನು ನೆನಪಿಸಿಕೊಳ್ಳಬೇಕಾದರೆ, ದೇವರ ನೆನಪಿನಲ್ಲಿ ನಾವು ಯಾವಾಗಲೂ ಉಳಿಯಬೇಕಾದರೆ, ಒಳ್ಳೆ ಶ್ರೀಮಂತ ಇದ್ದಾನೆ ಅಥವಾ ಮಿನಿಸ್ಟರ್ ಇದ್ದಾನೆ ಅಥವಾ ಮತ್ತಾರೋ ಯತಿಗಳು ಸ್ವಾಮಿಗಳು ಗುರುಗಳಿದ್ದಾರೆ, ಯಾವಾಗಲೂ ನನ್ನನ್ನು ನೆನಪಿಸ್ಕೊಳ್ತಾ ಇರಬೇಕು ಅಂದರೆ ನಾನೇನು ಮಾಡಬೇಕು? ಏನೋ ಒಂದು ಅಮೂಲ್ಯವಾದ ಪದಾರ್ಥವನ್ನು ಅವ್ರಿಗೆ ಕೊಡಬೇಕು ಅಂತ ನಾವು ವಿಚಾರ ಮಾಡ್ತೀವಲ್ಲ. ಆ ಪದಾರ್ಥವನ್ನು ನೋಡಿದಾಗ ಪ್ರತಿನಿತ್ಯ ಬಳಸುವ ಒಂದೇನೋ ಪದಾರ್ಥವನ್ನು, ಅಮೂಲ್ಯವಾದ ಪದಾರ್ಥವನ್ನು ಅವರಿಗೆ ಕೊಟ್ಟಾಗ, ಅದನ್ನು ಬಳಸುವಾಗ ನನ್ನನ್ನು ಯಾವಾಗಲೂ ನೆನಪಿಸಿಕೊಳ್ತಾ ಇರ್ತಾರೆ ಅವರು. ಹಾಗೆ ಆ ಉತ್ತಮರ, ಯೋಗ್ಯರ, ಶ್ರೀಮಂತರ ನೆನಪಿನಲ್ಲಿ ನಿತ್ಯ ನಾವು ಬರಬೇಕು ಅಂತ ಹೇಳಿ ಅನೇಕ ಉಪಾಯಗಳನ್ನು ನಾವು ಮಾಡ್ತೇವೆ. ಯಾವಾಗಲೂ ನಮ್ಮನ್ನು ನೆನೆಸ್ಕೊಳ್ತಾ ಇರಬೇಕು ಅಂತ ಹೇಳಿ ಏನೇನೋ ಉಪಾಯಗಳನ್ನು ಹುಡ್ತೇವೆ. ಹಾಗೆ ವಾದಿರಾಜರಂತಾರೆ, ಯಾರೋ ನಿನ್ನನ್ನು ನೆನಪಿಸಿಕೊಂಡ್ರೆ ನಿನಗೇನಾಗೋದಿದೆ ಬೇಡ ಅಂತ ಅಂತಾರೆ. ದೇವರು ನಿನ್ನನ್ನು ನೆನಪಿಸಿಕೊಳ್ಳಬೇಕು. ಯಾವಾಗಲೂ ದೇವರ ಸ್ಮರಣೆಯಲ್ಲಿ ನೀನು ಬರಬೇಕು. ದೇವರ ನೆನಪಿನಲ್ಲಿ ನೀನು ಬಂದದ್ದಾದರೆ ಆಗ ನಿನ್ನ ಜೀವನ ಸಾರ್ಥಕವಾಗ್ತದೆ ಅನ್ನೋದಕ್ಕಾಗಿ ಏನು ಮಾಡಬೇಕು? ಹಾಗಾದರೆ ನಾನು ಯಾವಾಗಲೂ ದೇವರು ನನ್ನನ್ನು ನೆನೆಸ್ಬೇಕಾದ್ರೆ ದೇವರಿಗೆ ಕೊಡ್ಲಿಕ್ಕೆ ಏನಿದೆ ನನ್ನ ಹತ್ರ? ಏನು ದೇವರಿಗೆ ನಾನು ಕೊಡಬೇಕು? ನಿತ್ಯ ದೇವರು ಬಳಸಬೇಕು. ನಿತ್ಯ ದೇವರು ಅದನ್ನು ಬಳಸಬೇಕು. ಬಳಸುವಾಗಲೆಲ್ಲ ನನ್ನ ನೆನಪಾಗಬೇಕು. ಅಂತಹ ಯಾವ ಪದಾರ್ಥವನ್ನು ನಾನು ದೇವರಿಗೆ ಕೊಡಬೇಕು? ಯಾವುದನ್ನು ದೇವರಿಗೆ ಕೊಡಲಿಕ್ಕಾಗ್ತದೆ? ಏನಾದರೂ ಇದೆ ಏನು ಕೊಡಲಿಕ್ಕಿದೆ? ಏನೂ ಇಲ್ಲ ಅಂತಂತಾರೆ. ಬ್ರಹ್ಮದೇವರಿಗೆ ಏನೂ ಸಿಗಲಿಲ್ಲ ಅಂತ ಅಂತಾರೆ. ಬ್ರಹ್ಮದೇವರನ್ನು ಭಗವಂತ ಹುಟ್ಟಿಸ್ತಾನೆ. ಆ ಹುಟ್ಟಿಸಿದ ಉಪಕಾರಕ್ಕಾಗಿ ಭಗವಂತ ನನಗೆ ಈ ಸಾಧನ ಶರೀರವನ್ನು ಕೊಟ್ಟಿದ್ದಾನೆ ಅನ್ನೋ ಉಪಕಾರದ ಸ್ಮರಣೆಯಿಂದ ಬ್ರಹ್ಮದೇವರು ಏನಾದರೂ ದೇವರಿಗೆ ಕೊಡಬೇಕು ಅಂತ ವಿಚಾರ ಮಾಡಿ ಸುತ್ತಲೂ ನೋಡ್ತಾರಂತೆ. ಏನು ಪದಾರ್ಥ ಇದೆ ದೇವರಿಗೆ ಕೊಡಲಿಕ್ಕೆ? ನಮ್ಮದು ಯಾವುದಿದೆ ಪದಾರ್ಥ ದೇವರಿಗೆ ಕೊಡಲಿಕ್ಕೆ? ಯಾವುದೂ ಇಲ್ಲ. ಏನಿದೆ ಎಲ್ಲವೂ ಅವನದ್ದೇ ಇದೆ ಅನ್ನೋದಕ್ಕಾಗಿ ಬ್ರಹ್ಮದೇವರಂತಾರೆ, ದೇವರಿಗೆ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿ ಎರಡೂ ಕೈಗಳನ್ನು ಎತ್ತಿ ಬಿಡ್ತಾರೆ. ಎರಡೂ ಕೈಗಳನ್ನು ಎತ್ತಿ ದೇವರಿಗೆ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ನಿನಗೆ ನಮಸ್ಕಾರ ಅಂತ ಇಷ್ಟೇ ನಾವು ಹೇಳಲಿಕ್ಕೆ ಸಮರ್ಥರೇ ಹೊರತು ಪ್ರತಿಯಾಗಿ ನಿಮಗೇನೂ ಕೊಡಲಿಕ್ಕೆ ಸಾಮರ್ಥ್ಯ ನಮಗಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಹಾಗಿದ್ದಾಗ ನಮಗೇನಿದೆ ದೇವರಿಗೆ ಕೊಡಲಿಕ್ಕೆ? ಯಾವುದನ್ನು ಕೊಟ್ಟರೆ ದೇವರು ನಾವು ಕೊಟ್ಟ ಪದಾರ್ಥವನ್ನು ನಿತ್ಯ ಉಪಯೋಗಿಸ್ತಾನೆ? ಯಾವುದನ್ನು ಉಪಯೋಗಿಸ್ತಾನೆ ಭಗವಂತ? ಏನು ಪದಾರ್ಥ ಇದೆ ನಮ್ಮ ಮನೆಯಲ್ಲಿ ದೇವರಿಗೆ ಅಂತ ಕೊಡಲಿಕ್ಕೆ? ಹೂವಿದೆಯಾ ಮನೆಯಲ್ಲಿ ದೇವರಿಗೆ ಕೊಡಲಿಕ್ಕೆ? ಇಲ್ಲ. ತುಳಸಿ ಇದೆಯಾ? ಹೋಗಲಿ, ಅದೂ ಇಲ್ಲ ದೇವರಿಗೆ ಕೊಡೋಣ ಅಂತ ಅಂದರೆ. ದೇವರಿಗಾಗಿ ಒಳ್ಳೊಳ್ಳೆ ಆಭರಣಗಳನ್ನು ಮಾಡಿಸಿಟ್ಟಿದ್ದೀವಿಯಾ? ಇಲ್ಲ. ದೇವರಿಗಾಗಿ ಭಗವಂತನಿಗಾನೆ ಏನಾದರೂ ಒಂದಿಟ್ಟು ಹಣ ಅಂತ ನಾವಿಟ್ಟಿದ್ದೇವೇನೂ ಇಲ್ಲ. ಎಲ್ಲವೂ ನಮ್ಮ ಕೀರ್ತಿಗಾಗಿ, ಎಲ್ಲವೂ ನಮ್ಮ ಪ್ರತಿಷ್ಠೆಗಾಗಿ,
ಎಲ್ಲವೂ ನಮ್ಮ ಸುಖಕ್ಕಾಗಿಯೇ ನಾವು ಬಳಸ್ಕೊಳ್ತಾ ಇದ್ದೇವೆ ಹೊರತು ದೇವರಿಗೆ ಕೊಡಲಿಕ್ಕೆ ಅಂತ ಏನು ಇಟ್ಟಿದ್ದೇವೆ? ವಾದಿರಾಜರಂತ ಏನು ಕೊಡ್ಲಿಕ್ಕೆ ಸಾಧ್ಯ ಭಗವಂತನಿಗೆ? ಹೋಗಲಿ, ಹಣ ದೇವರಿಗಾಗಿ ಇಡೋ ಸಾಮರ್ಥ್ಯ ಇದ್ದರು ಆ ಹಣ ದೇವರಿಗೆ ಆಗಬೇಕು. ಕಮಲಾಲಯ ಅವನು ಅನ್ನೋದಕ್ಕಾಗಿ ಹೇಳಿಬಿಟ್ಟಿದ್ದಾರೆ ಮೊದಲಿಗೆ, ದೇವರಿಗಾಗಿ ನಿತ್ಯ ನಾನು ಹುಂಡಿಯಲ್ಲಿ ಹಣ ಹಾಕ್ತೇನೆ ಅಂತ ಅಂದರೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಕಮಲಾಲಯನವನು, ಅವನು ಈ ಹಣಕ್ಕಾಗಿ ಅವನೆಂದಿಗೂ ಬಾಯಿ ಚಾಚೋದಿಲ್ಲ, ಕೈ ಚಾಚೋದಿಲ್ಲ. ಅವನು ಬಾಯಿ ಬಿಡೋದಿಲ್ಲ, ಕೈ ಚಾಚೋದಿಲ್ಲ. ಹಾಗಾದರೆ ದೇವರಿಗೆ ಬೇಕಾದದ್ದೇನು ನಿಜವಾಗಿ ನಾವು ಕೊಡೋ ಹಣ ಅಲ್ಲ, ನಿಜವಾಗಿ ನಾವು ಕೊಡೋ ತುಳಸಿಯೂ ಅಲ್ಲ. ತುಳಸಿ ಒಂದರ್ಥದಲ್ಲಿ ಅಂದರೆ ಪ್ರಾಮಾಣಿಕವಾಗಿ ವಿಚಾರ ಮಾಡ್ತಾ ಹೋದರೆ, ಶ್ರೀಮದಾಚಾರ್ಯರು ಹೇಳಿದ ದೃಷ್ಟಿಯಲ್ಲಿ ವಿಚಾರ ಮಾಡ್ತಾ ಹೋದರೆ ತುಳಸಿಯಿಂದಲೂ ಭಗವಂತನಿಗೆ ಪ್ರೀತಿ ಇಲ್ಲ. ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ತುಳಸ್ಯಾಧ್ಯೈ ರಥಾರ್ಚನಂ. ಇವೆಲ್ಲ ಯಾಕೆ ಹೇಳಿದ್ದು? ಹಾಗಾದರೆ ತುಳಸಿ ಬೇಡ ಅಂತ ಅಂದರೆ ತುಳಸಿಯಿಂದ ಪೂಜೆ ಮಾಡಿರಿ ಅಂತ ಯಾಕೆ ಹೇಳಿದ್ದು? ಶ್ರೀಮದಾಚಾರ್ಯರೊಂದು ಅದ್ಭುತವಾದ ಮಾತನ್ನು ಕೊಡ್ತಾರೆ, ಅದ್ಭುತವಾದ ಸಂದೇಶವನ್ನು ನಮಗೆ ಕೊಡ್ತಾರೆ. ತುಳಸ್ಯಾದ್ಯೈ ರಥಾರ್ಚನಂ ಸರ್ವಂ ಭಕ್ತ್ಯರ್ಥಂ ಉದ್ದಿಷ್ಟಂ. ತುಳಸಿಯಿಂದ ಅರ್ಚನೆ ಮಾಡಿದರೆ ದೇವರಿಗೆ ಸಂತೋಷವಾಗ್ತದೆ ಅಲ್ಲ, ಭಕ್ತಿಯಿಂದ ತುಳಸಿಯ ಅರ್ಚನೆಯನ್ನು ಮಾಡಿದರೆ ಆ ತುಳಸಿಯ ಅರ್ಚನೆಯನ್ನು ದೇವರು ಪ್ರಧಾನವಾಗಿ ಸ್ವೀಕಾರ ಮಾಡ್ತಾನೆ. ಭಕ್ತಿ ಬೆಳೆಯೋದಕ್ಕಾಗಿ ತುಳಸಿಯ ಅರ್ಚನೆ, ಮತ್ತೊಂದಕ್ಕಾಗೆಲ್ಲ ನಮ್ಮ ಲಾಭಕ್ಕಾಗಿ ಅದು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಸರ್ವಂ ಭಕ್ತ್ಯರ್ಥಂ ಉದ್ದಿಷ್ಟಂ. ದೇವರಿಗೆ ಕೊಡ್ಲಿಕ್ಕೆ ಏನಿದೆ? ನಮಗೆ ಏನೂ ಇಲ್ಲ ಅನ್ನೋದಕ್ಕಾಗಿ ವಾದಿರಾಜರಂತಾರೆ, ಏನೂ ಇಲ್ಲ ನಿಜ, ಆದರೆ ಸ್ಮರ, ನಿನ್ನ ಮನಸ್ಸಿನಲ್ಲಿ ಒಂದಿಷ್ಟು ದೇವರಿಗೆ ಸ್ಥಾನ ಕೊಡು. ದೇವರಿಗೆ ಸ್ಥಾನ ಇಲ್ಲ ಅಂತ ನಾನು ಸ್ಥಾನ ಕೊಡ್ತಾ ಇದ್ದೇನೆ ಅಂತ ಗರ್ವದಲ್ಲಿ ನೀನಿರಬೇಡ, ಅಹಂಕಾರ ಬೇಡ. ಎಲ್ಲಿಯೂ ದೇವರಿಗೆ ಸ್ಥಳ ಇಲ್ಲ, ನನ್ನ ಮನಸ್ಸು ಬೇಕಂತ ದೇವರಿಗೆ, ಆಯಿತು ನನ್ನ ಮನಸ್ಸಿನಲ್ಲಿ ಒಂದಿಷ್ಟು ಸ್ಥಳ ಕೊಟ್ಟರೆ ಆಯಿತು ದೇವರಿಗೆ ಅಂತ ಹೇಳಿ ಕನಿಕರದಿಂದ ದಯೆಯಿಂದ ದೇವರಿಗೆ ಸ್ಥಳ ಕೊಡ್ತೇನೆ ಅಂತ ವಿಚಾರ ಮಾಡಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಲಿಕ್ಕೆ ಹೋಗಬೇಡ್ರಿ. ಭಗವಂತ ಸರ್ವತ್ರ ವ್ಯಾಪ್ತ ದೇವರು, ನಾವು ಬೇಡ ಅಂದರೂ ಮನಸ್ಸಿನಲ್ಲಿ ಬಂದಿರ್ತಾನೆ ಭಗವಂತ. ಆದರೆ ನಾವಾಗಿಯೇನೇ ದೇವರಿಗೆ ಸ್ಥಳ ಕೊಟ್ಟರೆ ಅದು ನಮ್ಮ ಉಪಕಾರ ಸ್ಮರಣೆಯಾಗ್ತದೆ, ಅದು ನಮ್ಮ ಕೃತಜ್ಞತೆಯಾಗ್ತದೆ ಅನ್ನೋದಕ್ಕಾಗಿ ವಾದಿರಾಜರಂತಾರೆ, ದೇವರಿಗೆ ಕೊಡಲಿಕ್ಕೆ ನಿನ್ನ ಹತ್ರ ಏನೂ ಇಲ್ಲ, ನಮ್ಮ ಹತ್ರವೂ ಏನೂ ಇಲ್ಲ, ದೇವರಿಗೆ ಕೊಡಬೇಕಾದದ್ದು ಒಂದೇ, ಅದು ದೇವರ ಸ್ಮರಣೆ. ದೇವರನ್ನು ನೆನಪಿಸಿಕೊಂಡ್ರೆ ಸಾಕು, ಆ ನೆನಪೇ ದೇವರಿಗೆ ಕೊಟ್ಟ ಹಾಗೆ. ನೆನಪಿನ ಬುತ್ತಿ ಅಂತ ಅಂತಾರಲ್ಲ, ದೇವರಿಗೆ ಏನು ಕೊಡಬೇಕು? ಆ ನೆನಪಿನ ಬುತ್ತಿಯನ್ನೇ ದೇವರಿಗೆ ಕೊಡಬೇಕು. ಒಳ್ಳೆ ಸಂತೋಷನಾಗಿ ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಸ್ವೀಕಾರ ಮಾಡಿದ ಮೇಲೆ ನಾವು ದೇವರನ್ನು ಸ್ಮರಣೆ ಮಾಡಿದ ಮೇಲೆ ಒಂದು ಸಲ ನಾವು ದೇವರನ್ನು ಸ್ಮರಣೆ ಮಾಡಿದರೆ ದೇವರೇನು ಮಾಡ್ತಾನೆ? ಪ್ರತಿ ಸಂಸ್ಮರಂ ಅಂತ ಹೇಳ್ತಾನೆ. ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿ ಸಂಸ್ಮರಂ. ಭಗವಂತ ಪ್ರತಿ ಸಂಸ್ಮರ ಅಂತ. ಯಾಕೆ ದೇವರು ಪ್ರತಿ ಸಂಸ್ಮರ? ನಾವು ಸ್ಮರಣೆ ಮಾಡಿದ್ದಕ್ಕಾಗಿ ಪ್ರತಿಯಾಗಿ ಭಗವಂತ ನಮ್ಮನ್ನೂ ಸ್ಮರಣೆ ಮಾಡಿಕೊಳ್ತಾನೆ, ನಮ್ಮನ್ನೂ ನೆನಪಿಸಿಕೊಳ್ತಾನೆ, ನಮ್ಮನ್ನು ನೆನಪಿನಲ್ಲಿಟ್ಟುಕೊಳ್ತಾನೆ. ಮೋಕ್ಷಕ್ಕೆ ಹೋದಾಗ ಕೇಳ್ತಾನೆ, ನೀನೇ ಎಲ್ಲ ಈ ತರಹದ ಸಾಧನೆಗಳೆಲ್ಲ ಮಾಡಿದ್ದು. ಅನಂತ ಜೀವರಾಶಿಗಳು, ಒಬ್ಬರಲ್ಲ ಇಬ್ಬರಲ್ಲ, ಜೀವರಾಶಿಗಳು ಮಾಡಿದ ಅನಂತ ಕರ್ಮಗಳು, ಆ ಅನಂತ ಜೀವರಾಶಿಗಳು ಅನಂತ ಕರ್ಮಗಳು, ಆ ಎಲ್ಲ ಕರ್ಮಗಳನ್ನು ನೆನಪಿಟ್ಟುಕೊಂಡು ದೇವರು ನಮಗೆ ಮೋಕ್ಷವನ್ನು ಕೊಡ್ತಾನೆ. ದೇವರಿಗೆ ನೆನಪೇ ಇಲ್ಲ ಅಂತಂದರೆ ನಾವಿಷ್ಟೆಲ್ಲ ಶ್ರವಣ ಮಾಡ್ತೀವಲ್ಲ, ಹರಿಕಥೆಯನ್ನು ಶ್ರವಣ ಮಾಡ್ತೀವಿ, ಹರಿಕಥೆಯನ್ನು ಕೀರ್ತನೆ ಮಾಡ್ತೀವಿ, ಕಥೆಯನ್ನು ಹೇಳ್ತೀವಿ, ಕಥೆಯನ್ನು ಕೇಳ್ತೀವಿ, ಸಂಧ್ಯಾ ವಂದನೆಯನ್ನು ಮಾಡ್ತೇವೆ, ದೇವರ ಪೂಜೆಯನ್ನು ಮಾಡ್ತೇವೆ. ನಮ್ಮಂತಹ ಜನ ಎಷ್ಟು ಜನ ಇದ್ದಾರೆ ಹೇಳಿ? ದೇವರ ಪೂಜೆಯನ್ನು ಮಾಡುವವರು ನಾನೊಬ್ಬನೇನಾ ದೇವರಿಗೆ ನೆನಪಾಗಲಿಕ್ಕೆ? ಇಲ್ಲ. ನಿನ್ನೆ ತಿಳಿದ್ವಲ್ಲ ದಾಸರ ಪದ, ಎನ್ನಂಥ ಭಕ್ತರು ಅನಂತ ನಿನಗೆ ಹರು. ಒಬ್ಬರಲ್ಲ ನನ್ನಂತಹ ಕರ್ಮಗಳನ್ನು ಮಾಡುವವನು, ಅನಂತ ಜೀವರಾಶಿಗಳಿದ್ದಾರೆ. ಆ ಅನಂತ ಜೀವರಾಶಿಗಳು ಯಾವ ಯಾವ ಕ್ಷಣದಲ್ಲಿ ಯಾವ ಯಾವ ಕರ್ಮವನ್ನು ಮಾಡಿದ್ದಾರೆ ಆ ಎಲ್ಲ ಕರ್ಮದ ನೆನಪು ದೇವರಿಗೆ ಇದೆ. ನಾವು ಸಂಪಾದನೆ ಮಾಡಿದ ಜ್ಞಾನ ಏನು ಅದು ಭಗವಂತನಿಗೆ ನೆನಪಿದೆ. ಈಶಾವಾಸ್ಯ ಭಾಷ್ಯದ ಮಾತು ಇದು. ಈಶಾವಾಸ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಉಪನಿಷತ್ತಿನ ಹೇಳ್ತಾರೆ, ಓಂ ಕ್ರತೋ ಸ್ಮರ ಕೃತಗಂ ಸ್ಮರ, ಕ್ರತೋ ಸ್ಮರ ಕೃತಗಂ ಸ್ಮರ. ಎರಡೆರಡು ಸಲ ಆ ಮಾತು ಬರ್ತದೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ. ಕ್ರತೋ ಅಂದರೆ ಜ್ಞಾನಸ್ವರೂಪಿಯಾದವನು ಭಗವಂತ ಅಂತ ಅರ್ಥ. ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ಲಿ ಸ್ವಯಂಭೂಮನುಗಳು. ಕ್ರತೋ ಜ್ಞಾನಸ್ವರೂಪಿಯಾದ ಪರಮಾತ್ಮನೇ, ಸ್ಮರ ನನ್ನನ್ನು ಸ್ವಲ್ಪ ನೆನಪಿಸ್ಕೋ, ನನ್ನ ಸ್ಮರಣೆ ಮಾಡು,
ನನ್ನನ್ನು ನೆನಪಿಸಿಕೊ ನೀನು ಅಂತ ಸ್ವಯಂಭೂವ ಮನುಗಳು ಹೇಳ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಕ್ರತೋ ಸ್ಮರ ಕೃತಗುಂ ಸ್ಮರ. ನಾನೇನು ಮಾಡಿದ್ದೀನಲ್ಲ ಸುಮ್ಮನೆ ನನ್ನನ್ನು ಸ್ಮರಣೆ ಮಾಡಬೇಡ. ನಾನೇನು ಮಾಡಿದ್ದೀನಲ್ಲ ನಿನಗಾಗಿ ಮಾಡಿದ ನನ್ನ ಕರ್ಮವನ್ನು ನೋಡಿ ನನ್ನನ್ನು ನೆನಪಿಸಿಕೋ ಅಂತ ಹೇಳ್ತಾರೆ. ಆ ಸಂದೇಶವನ್ನು ಶ್ರೀಮದ ವಾದಿರಾಜರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಸ್ಮರ ಪ್ರತಿ ಸಂಸ್ಮರಂ. ನಾವು ಸ್ಮರಣೆ ಮಾಡಿದರೆ ಶಬ್ದಗಳು ಹೇಗಿದೆ ನೋಡ್ರಿ. ಸ್ಮರ, ನಾವು ಮಾಡೋದು ಸ್ಮರಣೆ. ಅಲ್ಲಿ ಭಕ್ತಿ ಇಲ್ಲ, ಅಲ್ಲಿ ಭಗವಂತನ ಜ್ಞಾನ ಇಲ್ಲ, ಏನೇನೂ ಇಲ್ಲ. ಆದರೆ ದೇವರು ಮಾತ್ರ ಬರೀ ಸ್ಮರಣೆ ಮಾಡೋದಲ್ಲ, ಸಂಸ್ಮರಂ. ನಾವು ಸ್ಮರಣೆ ಮಾಡಿದರೆ ದೇವರು ಸಂಸ್ಮರಣೆ ಮಾಡ್ತಾನಂತೆ ನಮ್ಮನ್ನು. ಸ್ಮರಣೆಯಿಂದ ದೇವರಿಗೇನು ಲಾಭ ಇಲ್ಲ. ಆದರೆ ದೇವರು ನಮ್ಮನ್ನು ನೆನಪಿಸಿಕೊಂಡ್ರೆ ಅದು ನಮಗೇ ಲಾಭ. ನಾವು ದೇವರ ಸ್ಮರಣೆ ಮಾಡಿದರು, ದೇವರು ನಮ್ಮ ಸ್ಮರಣೆ ಮಾಡಿದರು, ಯಾರಿಗೆ ಲಾಭ? ಅದು ನಮಗೇ ಲಾಭ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿ ಹೇಳ್ತಾರೆ. ಪ್ರತಿ ಸಂಸ್ಮರಣ. ಇಲ್ಲೊಂದು ಸಣ್ಣ ಸಂದೇಹ ಬರ್ತದೆ. ಅದೇ ದೇವರು ನಮ್ಮನ್ನು ಸ್ಮರಣೆ ಮಾಡ್ತಾನೆ ಅಂದರೆ ಏನರ್ಥ? ಸ್ಮರಣೆ ಮಾಡೋದು ಅಂದರೆ ಏನು? ಅದನ್ನು ಮೊದಲಿಗೆ ತಿಳಿಬೇಕಲ್ಲ. ನೆನಪಿಸಿಕೊಳ್ಳೋದು ಅಂತ ಅಂದರೆ ದೂರದಲ್ಲಿರುವ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡೋದು ಅಂತ ಅರ್ಥ. ಎದುರಿಗಿದ್ದವರನ್ನು ನೆನಪು ಮಾಡ್ಕೊಳ್ಳೋದು ಅಂತಂತಾರೆ ಯಾರಾದರೂ. ಎದುರಿಗಿಂತವರಿದ್ದಾರೆ, ನಮ್ಮನ್ನು ಒಂದು ಸ್ವಲ್ಪ ನೆನಪಿಸ್ಕೋ. ಓ, ನಿಮ್ಮನ್ನು ನೆನಪಿಸಿಕೊಂಡಿದ್ದೇನೆ ನಾನು, ಯಾವಾಗಲೂ ನಿಮ್ಮನ್ನೇ ನೆನೆಸಿಕೊಳ್ತಾ ಇರ್ತೇನೆ. ಆದರೆ ಏನರ್ಥ? ಇಲ್ಲದೇ ಇದ್ದಾಗ ಅಂತ ಅರ್ಥ. ಎದುರಿಗೆ ಇದ್ದವರನ್ನು ನೆನೆಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಎದುರಿಗೆ ಇದ್ದವರನ್ನು ಪ್ರತ್ಯಕ್ಷವಾಗಿ ನೋಡ್ತೇವೆ ನಾವಷ್ಟೇ. ಅದು ಪ್ರತ್ಯಕ್ಷವಾದ ಜ್ಞಾನ. ಯಾರು ದೂರದಲ್ಲಿದ್ದಾರಲ್ಲ, ದೂರದಲ್ಲಿದ್ದವರನ್ನು ನೆನೆಸಿಕೊಳ್ಳೋದು. ಹಾಗೆ ನಾವು ದೇವರನ್ನು ನೆನೆಸಿಕೊಳ್ತೇವೆ, ಸರಿ. ಯಾಕೆ? ನಮಗೆ ದೂರದಲ್ಲಿ ದೇವರಿದ್ದಾನೆ. ದೇವರೇನು ದೂರದಲ್ಲಿಲ್ಲ, ನಿಜವಾಗಿ ದೇವರ ಹತ್ತಿರದಲ್ಲೇನೇ ಇದ್ದಾನೆ ಭಗವಂತ. ಎಲ್ಲ ತದ್ದೂರೇ ತದ್ವಂತಿಕೆ. ಭಗವಂತ ದೂರ ಅಂದರೆ ದೂರದಲ್ಲಿ ಇದ್ದಾನೆ, ಹತ್ತಿರ ಅಂದರೆ ಹತ್ತಿರದಲ್ಲೇನೇ ಇದ್ದಾನೆ. ಮನಸ್ಸಿನಲ್ಲಿ ವಿಚಾರ ಮಾಡಿದರೆ ದೇವರ ಹತ್ತಿರದಲ್ಲಿದ್ದಾನೆ, ಇಲ್ಲ ಎಲ್ಲೋ ಗುಡಿಯಲ್ಲಿದ್ದಾನೆ ದೇವರು ಅಂತ ವಿಚಾರ ಮಾಡಿದರೆ ದೂರದಲ್ಲಿದ್ದಾನೆ ಅಷ್ಟೆ. ಇರಲಿ. ಆದರೆ ನಮ್ಮ ದೃಷ್ಟಿಯ ದೇವರು ದೂರದಲ್ಲೇ ಇದ್ದಾನೆ, ಹತ್ತಿರ ಇಲ್ಲ. ದೇವರ ಸ್ಮರಣೆ ಮಾಡೋದಿಲ್ಲ, ಹೀಗಾಗಿ ದೇವರು ದೂರ, ನಮಗೆ ಭಗವಂತ ದೂರ. ಹೀಗಾಗಿ ದೇವರನ್ನು ನೆನೆಸಿಕೊಳ್ತೇವೆ ಅಂದರೆ ನಮಗೆ ಅರ್ಥ ಇದೆ, ನಾವು ದೇವರನ್ನು ನೆನೆಸಿಕೊಳ್ಳಬಹುದು. ಯಾಕೆ? ದೂರ ದೇವರು ಅನ್ನೋದಕ್ಕಾಗಿ ಸ್ಮರಣೆ ಮಾಡ್ತೇವೆ ಭಗವಂತನನ್ನು, ಸರಿ. ಆದರೆ ದೇವರು ನಮ್ಮನ್ನು ನೆನೆಸಿಕೊಳ್ತಾನೆ ಅಂದರೆ ಏನರ್ಥ? ನಾವು ದೇವರಿಗೆ ದೂರದಲ್ಲಿದ್ದೇವೋ, ಅಥವಾ ನಮ್ಮ ಜ್ಞಾನ ದೇವರಿಗೆ ಆಗೋದಿಲ್ವೇನು? ಪ್ರತ್ಯಕ್ಷವಾಗಿಯೇ ಭಗವಂತ ನಮ್ಮೆಲ್ಲರನ್ನು ಕಾಣ್ತಾ ಇರಬೇಕಾದ್ರೆ ನೆನಪಿಸ್ಕೊಳ್ಳೋದೇನು ಬಂತು ಮತ್ತೆ? ಎದುರಿಗೆ ನೋಡ್ತಾ ಇರಬೇಕಾದ್ರೆ ಅನ್ನೋ ಸಂದೇಹ ಬರ್ತದೆ. ಅನ್ನೋದಕ್ಕಾಗಿ ಈಶಾವಾಸ್ಯ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಭಕ್ತಾನಾಂ ಸ್ಮರಣಂ ವಿಷ್ಣೋ ನಿತ್ಯ ಜ್ಞಪ್ತಿ ಸ್ವರೂಪತಃ. ಭಗವಂತ ನಿತ್ಯ ಜ್ಞಪ್ತಿ ಸ್ವರೂಪ. ನಿತ್ಯವೂ ಪ್ರತ್ಯಕ್ಷಾತ್ಮಕವಾದ ಜ್ಞಾನ ಭಗವಂತನಿಗೆ ಇರ್ತದೆ. ಎಲ್ಲವನ್ನು ನೋಡ್ತಾ ಇರ್ತಾನೆ ಪ್ರತ್ಯಕ್ಷ ದೇವರಿಗೆ. ದೇವರ ಕಣ್ಣು ತಪ್ಪಿ ಆಗುವ ಘಟನೆ ಯಾವುದೂ ಇಲ್ಲ. ದೇವರ ಕಣ್ಣಿನಿಂದ ತಪ್ಪಿಸಿಕೊಳ್ಳುವ ವ್ಯಕ್ತಿಯು ಯಾರೂ ಇಲ್ಲ. ಅಂಥ ಅದ್ಭುತವಾದ ಶಕ್ತಿ ಭಗವಂತನಿಗೆ ಇದೆ. ಅನ್ನೋದಕ್ಕಾಗಿ ದೇವರು ನೆನೆಸಿಕೊಳ್ಳೋದು ಅಂದರೆ ಏನು? ದೇವರು ನಮ್ಮನ್ನು ಸ್ಮರಣೆ ಮಾಡೋದು ಅಂದರೆ ಏನರ್ಥ ಅದಕ್ಕೆ ಅನ್ನೋದಕ್ಕಾಗಿ ಹೇಳ್ತಾರೆ, ಭಗವಂತ ನಮ್ಮನ್ನು ಅನುಗ್ರಹ ಮಾಡೋದು ಅಂತ ಅರ್ಥ. ಬಹಳ ಅದ್ಭುತವಾಗಿ ಅಲ್ಲಿ ಹೇಳ್ತಾರೆ, ಅನುಗ್ರಹೋನ್ಮುಖತ್ವಂತೂ ನೈವಾನ್ಯತ್ ಕಿಂಚಿದಿಶ್ಯತೆ. ದೇವರು ನಮ್ಮನ್ನು ಸ್ಮರಣೆ ಮಾಡೋದು ಅಂತ ಅಂದರೆ ದೇವರು ನಮ್ಮನ್ನು ಅನುಗ್ರಹ ಮಾಡೋದು ಅಂತ ಅರ್ಥ. ನೋಡ್ರಿ, ಈಗ ಆ ಮಾತಿಗೆ ಎಷ್ಟು ಚೆನ್ನಾಗಿ ಅರ್ಥ ಬರ್ತದೆ. ಒಂದ್ಸಲ ಸ್ಮರಣೆ ಮಾಡು ದೇವರನ್ನು, ದೇವರೇನು ಮಾಡ್ತಾನೆ? ನಿನ್ನನ್ನು ಅನುಗ್ರಹ ಮಾಡ್ತಾನೆ. ಅನುಗ್ರಹ ದೃಷ್ಟಿಯಿಂದ ನಿನ್ನನ್ನು ನೋಡ್ತಾನೆ ಭಗವಂತ. ಯಾವುದೇ ದೃಷ್ಟಿಯಿಂದ ನೀನು ನೋಡು, ಪರವಾಗಿಲ್ಲ. ಆದರೆ ದೇವರು ಮಾತ್ರ ನಿನ್ನನ್ನು ನೋಡೋದು ಅನುಗ್ರಹ ದೃಷ್ಟಿಯಿಂದಲೇ ನೋಡ್ತಾನೆ. ಶಿಶುಪಾಲ ಹೇಗೆ ನೋಡಿದ ದೇವರನ್ನು, ಕೃಷ್ಣನನ್ನು? ದ್ವೇಷದಿಂದ ನೋಡಿದ್ನಲ್ಲ. ದ್ವೇಷದ ಕಣ್ಣಿನಿಂದ ಶಿಶುಪಾಲ ಕೃಷ್ಣನನ್ನು ನೋಡಿದ. ಆದರೆ ಕೃಷ್ಣ ಶಿಶುಪಾಲನನ್ನು ಹೇಗೆ ನೋಡಿದ? ಪ್ರೀತಿಯ ಕಣ್ಣಿನಿಂದ ನೋಡಿದ. ಕಣ್ಣಿನಲ್ಲಿ ಪ್ರೀತಿ ತುಂಬಿಕೊಂಡು ಶಿಶುಪಾಲನನ್ನು ನೋಡ್ತಾನೆ. ಗೋಪಿಕೆಯರು ಹೇಗೆ ನೋಡಿದರು ಕೃಷ್ಣನನ್ನು? ಕಾಮುಕ ದೃಷ್ಟಿಯಿಂದ ಕೃಷ್ಣನನ್ನು ನೋಡಿದರು. ಕಾಮ ತುಂಬಿದ ಕಣ್ಣಿನಿಂದ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ನೋಡಿದರೆ, ಪ್ರೀತಿ ತುಂಬಿದ ಕಣ್ಣಿನಿಂದ ಕೃಷ್ಣ ಗೋಪಿಕೆಯರನ್ನು ನೋಡ್ತಾನೆ. ಭಯ ತುಂಬಿದ ಕಣ್ಣಿನಿಂದ ಕಂಸ ಕೃಷ್ಣನನ್ನು ನೋಡಿದರೆ, ಪ್ರೀತಿ ತುಂಬಿದ ಕಣ್ಣಿನಿಂದ ಕೃಷ್ಣ ಕಂಸನನ್ನು ನೋಡ್ತಾನೆ. ನಾವು ಏನೂ ಇಲ್ಲ, ಅಲ್ಲಿ ಭಯ ಇಲ್ಲ,
ಅಲ್ಲಿ ದ್ವೇಷ ಇಲ್ಲ, ಅಲ್ಲಿ ಪ್ರೀತಿ ಇಲ್ಲ, ನಿರ್ವಿಕಾರವಾದ ಕಣ್ಣುಗಳು, ಏನೂ ರಸ ಇಲ್ಲ ಅಲ್ಲಿ, ನಿರ್ವಿಕಾರವಾದ ಕಣ್ಣುಗಳು ಇರಲಿ ಪರವಾಗಿಲ್ಲ ಅಂತ ಅಂತಾರೆ ವಾದಿರಾಜರು. ಸ್ಮರ, ದೇವರನ್ನು ನೆನೆಸ್ಕೋ, ಏನಕ್ಕೇನ ಪ್ರಕಾರೇಣ, ಏನೋ ಒಂದು ಕಾರಣ ಬೇಕಾದಷ್ಟಿರಲಿ, ದೇವರನ್ನು ನೆನಪಿಸ್ಕೋ ಅಂತ ಹೇಳ್ತಾರೆ. ಸುಧಾಮನಿಗೆ ಹೇಳ್ತಾಳೆ ಹೆಂಡತಿ, ಮತ್ತೆ ನಿಮ್ಮ ಗೆಳೆಯ ಸಾಕ್ಷಾತ್ ಕೃಷ್ಣನಂತೆ ಚತುರ್ದಶ ಲೋಕದ ಅಧಿಪತಿಯವನು, ಅಂತಹ ದೇವರ ಹತ್ರ ಹೋದರೆ ನಮ್ಮ ದಾರಿದ್ರ್ಯ ನೀಗೋದಿಲ್ಲೇನು ಅಂತ ಅಂದಾಗ ಸುಧಾಮನಿಗೆ ನೆನಪಾಗ್ತದೆ. ಯಾವಾಗ ಅಯ್ಯೋ ಎಷ್ಟು ದಿವಸ ದೇವರನ್ನು ಮರ್ತಿದ್ದೆ ನಾನು, ಈ ನಿಮಿತ್ತದಿಂದಾದರೂ ದೇವರ ದರ್ಶನ ಆಗ್ತದಲ್ಲ, ಆಯ್ತು ಹೋಗೋಣ ಅಂತ ಹೊರಟು ಬಿಡ್ತಾರೆ. ವಾದಿರಾಜರಂತಾರೆ ನಿಮಿತ್ತ ಏನಾದರೂ ಇರಲಿ, ಆದರೆ ಸ್ಮರಣೆ ದೇವರದ್ದಿರಲಿ ಅಂತ ಹೇಳ್ತಾರೆ. ನಿಮಿತ್ತ ಏನಾದರೂ ಇರಲಿ, ದೇವರ ಸ್ಮರಣೆ ಇರಲಿ. ನಿಮಿತ್ತವನ್ನು ದೇವರು ನೋಡೋದಿಲ್ಲ, ನಾವು ಮಾಡಿದ ಸ್ಮರಣೆಯನ್ನು ದೇವರು ನೋಡ್ತಾನೆ. ನಾವು ಮಾಡಿದ ಸ್ಮರಣೆಯನ್ನು ದೇವರು ಗಮನಿಸಿ ಭಗವಂತ ಏನು ಮಾಡ್ತಾನೆ, ಪ್ರತಿ ಸಂಸ್ಮರಂ, ಅದಕ್ಕೆ ಪ್ರತಿಯಾಗಿ ನಮ್ಮ ಮೇಲೆ ಅತ್ಯದ್ಭುತವಾದ ಅನುಗ್ರಹವನ್ನು ಮಾಡ್ತಾನೆ. ಸಂಸ್ಮರಂ ಅಂದರೆ ಬರೀ ಸಾಮಾನ್ಯ ಅನುಗ್ರಹ ಅಲ್ಲ, ಅತ್ಯದ್ಭುತವಾದ ಅನುಗ್ರಹವನ್ನು ಭಗವಂತ ನಮ್ಮ ಮೇಲೆ ಮಾಡ್ತಾನೆ. ಆ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಬೇಕಾದರೆ, ದೇವರ ಅನುಗ್ರಹದ ಬೆಳದಿಂಗಳಲ್ಲಿ ನಾವು ಆ ಸುಖವನ್ನು ಅನುಭವಿಸಬೇಕಾದರೆ, ಆ ತಂಪು ಗಾಳಿನಲ್ಲಿ ನಾವು ವಿಹಾರ ಮಾಡಬೇಕಾದ್ರೆ ಒಂದ್ಸಲ ದೇವರನ್ನು ನೆನಪಿಸಿಕೊ ಅಂತ ಹೇಳ್ತಾರೆ. ಇನ್ನೊಂದು ಸಲ ನೀನೇನು ಮಾಡ್ತಿ ಗೊತ್ತಿಲ್ಲ. ಈಗ ಒಂದು ಸಲ ಬಟನ್ ಹಚ್ಚಿ ಆರಿಸಿಬಿಟ್ರೆ ಫ್ಯಾನ್ ಹಾಗೆ ತಿರುಗ್ತಾ ಇರ್ತದೇನು? ಇಲ್ಲ, ಅದು ಎಲ್ಲಿ ತನಕ ಇರ್ತದೆ, ಬಟನ್ ಹಚ್ಚಿ ಇರ್ತದೆ ಅಲ್ಲಿ ತನಕ ಆರಿಸಿದೆ ಆರಿ ಹೋಗಿಬಿಡ್ತದೆ. ಆದರೆ ದೇವರು ಹಾಗಲ್ಲ, ಒಂದು ಸಲ ಸ್ಮರಣೆ ಮಾಡಿ ಸಾಕು ಅಂತ ಅಂತ. ಅದನ್ನು ಮಧ್ವಾಚಾರ್ಯರ ಬಗ್ಗೆ ವಾದಿರಾಜರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ, ಪೂರ್ಣ ಪ್ರಜ್ಞರ, ಸರ್ವಜ್ಞರಾಯರ, ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲ, ಒಂದು ಬಾರಿ ಮಾಡು ಅನ್ನೋದಕ್ಕಾಗಿ ಒಂದು ಸಲ ಸ್ಮರಣೆ ಮಾಡಿ ದೇವರನ್ನು. ದೇವರು ಬಿಡೋದಿಲ್ಲ, ಭಕ್ತಿಯಿಂದ ಮಾಡಬೇಕಾದ್ರೆ ಭಕ್ತಿಯಿಂದ ದೇವರು ನಮಗೇನು ಉಪಕಾರವನ್ನು ಮಾಡಿದ್ದಾನೆ, ಏನು ಸಲಕರಣೆಗಳನ್ನು ಸಾಧನೆಗಳನ್ನು ನಮಗೆಲ್ಲ ಭಗವಂತ ಒದಗಿಸಿದ್ದಾನೆ, ಯಾವ ತರಹದ ವಿವೇಕವನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಆ ದೇವರು ನಮಗೆ ಕೊಟ್ಟ ಸಂಪತ್ತನ್ನು ನೆನಪಿಸಿಕೊಳ್ತಾ ಒಂದು ಸಲ ದೇವರ ಸ್ಮರಣೆ ಅನ್ನೋ ಆ ಗುಂಡಿ ಬಟನ್ನನ್ನು ಒತ್ತಿದರೆ ಸಾಕು, ಆ ದೇವರ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ತಿರುಗುತ್ತಾ ಇರುತ್ತೆ. ಅದು ನಿಲ್ಲೋದಿಲ್ಲ. ಅದು ಕರೆಂಟ್ ಹೋಯ್ತು ಇಲ್ಲ, ಒಂದು ಸಲ ಸ್ಮರಣೆ ಮಾಡಿದ್ದೀಯಲ್ಲ ಸಾಕು ಅಂತ ಹೇಳಬೇಕು. ಸ್ಮರ, ಅದಕ್ಕೆ ಪ್ರತಿಯಾಗಿ ದೇವರೇನು ಮಾಡ್ತಾನೆ, ಪ್ರತಿ ಸಂಸ್ಮರಂ, ಪ್ರತಿಯಾಗಿ ನಮ್ಮ ಮೇಲೆ ಅತ್ಯದ್ಭುತವಾದ ಮೋಕ್ಷಪ್ರದವಾಗುವಂತೆ ಮೋಕ್ಷಪ್ರದವಾದ ಅನುಗ್ರಹವನ್ನು ಭಗವಂತ ನಮ್ಮ ಮೇಲೆ ಮಾಡ್ತಾನೆ. ಹೀಗಾಗಿ ಅಂಥ ಪರಮಾತ್ಮನನ್ನು ನೆನಪಿಸಿಕೊಳ್ಳದೇ ಇದ್ದರೆ ಆ ಮನಸ್ಸಲ್ಲ, ಕಲ್ಲು ಅಲ್ಲ ಅಂತ ಹೇಳಿಬಿಡ್ತಾನೆ. ಯಾಕೆ ಆ ಕಲ್ಲು ಯಾವಾಗ ನಾನು ದೇವರ ಮೂರ್ತಿ ಆಗ್ತೇನೆ ಅಂತ ಬಯಸ್ತಾ ಇರ್ತೇನೆ. ಶಿಲ್ಪಿಯ ಕೈಯಲ್ಲಿ ಸಿಕ್ಕು ಯಾವಾಗ ನಾನು ದೇವರ ಪ್ರತಿಮೆಯಾಗ್ತೇನೋ ಏನೋ ಅಂತ ವಿಚಾರ ಮಾಡ್ತಾ ಇರ್ತದೆ. ಈಗ ಯಾವುದಕ್ಕೂ ಅವನ ಮನಸ್ಸನ್ನು ಹೋಲಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಪಂಚದಲ್ಲಿ, ಅಷ್ಟು ದುಷ್ಟವಾದ ಮನಸ್ಸು ಅದು. ಅನ್ನೋದಕ್ಕಾಗಿ ಮನಸ್ಸಿಗೆ ಹೇಳ್ತಾರೆ, ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ ಅಥವಾ ಸ್ಮರ ಪ್ರತಿ ಸಂಸ್ಮರಂ ಸ್ನಿಗ್ಧ ನಿರ್ಮಲ ಶೀತಕಾಂತಿಲ ಸನ್ಮುಖಂ ಕರುಣೋನ್ಮುಖಂ. ಹೇಗಿದೆ ಮತ್ತೆ ಭಗವಂತ ಹೇಗಿದ್ದಾನೆ? ಸ್ಮರಣೆ ಮಾಡಬೇಕಾದ್ರೆ ದೇವರ ಗುಣಗಳು ಬೇಕಲ್ಲ, ಅನ್ನೋದಕ್ಕ ಗುಣಗಳನ್ನು ಮತ್ತಿಷ್ಟು ಸ್ನಿಗ್ಧರಾಗಿ ಭಕ್ತಿಪೂರ್ಣರಾಗಿ ವಾದಿರಾಜರು ವರ್ಣನೆ ಮಾಡ್ತಾರೆ. ಸ್ನಿಗ್ಧ ನಿರ್ಮಲ ಶೀತ ಕಾಂತಿ ಲಸನ್ಮುಖಂ. ಏನ್ ಮುಖ ಭಗವಂತನದ್ದು, ಅತ್ಯದ್ಭುತವಾದ ಮುಖ ಅಂತ ಹೇಳ್ತಾರೆ. ದೇವರ ಮುಖ ಹೇಗಿದೆ ಅಂತಂದರೆ ವಾದಿರಾಜರಂತಾರೆ, ಕಾಂತಿ ಲಸನ್ಮುಖಂ. ಆ ದೇವರ ಮುಖದಲ್ಲಿ ಕಾಂತಿ ಬೆಳಗುತ್ತಾ ಇದೆ ಅಂತ ಹೇಳ್ತಾರೆ. ಕಾಂತಿಯೇ ದೇವರ ಮುಖವಾಗಿದೆಯೋ ಏನೋ ಅನ್ನುವ ಹಾಗೆ ಆ ಭಗವಂತನ ಮುಖ ಇರ್ತದಂತೆ. ಕಾಂತಿ ಲಸನ್ಮುಖಂ. ಎಂಥ ಕಾಂತಿ ಅದು? ಶೀತಲ ಕಾಂತಿ. ಆ ದೇವರ ಮುಖವನ್ನು ನೋಡಿದರೆ ಆ ದೇವರ ಮುಖದಿಂದ ತಂಪು ಗಾಳಿ ಬಡಿತಾ ಇದೆ ಅಂತ ವಾದಿರಾಜರಿಗೆ ಅನುಭವಿಸ್ತಾ ಇದ್ದಾರೆ. ಪರ್ಯಾಯ ಆಗ್ತಾ ಇದೆ. ಕೃಷ್ಣನ ಎದುರುಗಳಿಗೆ ಕೂತಿದ್ದಾರೆ, ಅರ್ಚನೆ ಮಾಡ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ. ಅರ್ಚನೆ ಮಾಡುವಾಗ ಆ ಕೃಷ್ಣನ ಮುಖದಿಂದ ಬರುವ ತಂಗಾಳಿಯನ್ನು, ತಂಪಿನ ಕಾಂತಿ ತಮಗೆ ಬಡಿತಾ ಇದ್ದರೆ ಈ ಶ್ಲೋಕವನ್ನು ಮಾಡಿದ್ದಾರೋ ಏನೋ, ಅದನ್ನು ಅನುಭವಿಸಿಯೇ ಮಾಡಿರ್ತಾರೆ. ನಮ್ಮ ಹಾಗೆ ಸುಮ್ಮನೆ ಅವ್ರು ಮಾಡ್ತಾರೇನು ಎಲ್ಲಿಯೇ ಕುಳಿತುಕೊಂಡು ಅಲ್ಲ, ಕೃಷ್ಣನ ಎದುರಿಗೆ ಕುಳಿತುಕೊಂಡು ಆ ಕೃಷ್ಣನ ಬೆಳದಿಂಗಳಿನಂತೆ ಇರುವ ಆ ಮುಖದ ಕಾಂತಿಯ ಸವಿಯನ್ನು, ಸ್ವಾದವನ್ನು ಅನುಭವಿಸ್ತಾ, ಆ ಸುಖವನ್ನು ಅನುಭವಿಸ್ತಾ ದೇವರನ್ನು ಸ್ತೋತ್ರ ಮಾಡ್ತಾರೆ. ಸ್ನಿಗ್ಧ ನಿರ್ಮಲ ಶೀತ ಕಾಂತಿ ಲಸನ್ಮುಖಂ.
ಭಗವಂತನ ಮುಖ ಏನಿದೆ, ಎಂಥ ಅದ್ಭುತವಾಗಿದೆ. ಶೀತಲವಾದ ಕಾಂತಿಯಿಂದ ದೇವರ ಮುಖ ಕಂಗೊಳಿಸ್ತಾ ಇದೆ ಅಂತ, ಅತ್ಯದ್ಭುತವಾಗಿ ತೋರ್ತಾ ಇದೆ ಅಂತೆ ಭಗವಂತನ ಆ ಮುಖ. ಅದರ ಜೊತೆಗೆ ಸ್ನಿಗ್ಧ, ನಿರ್ಮಲ, ಆ ದೇವರ ಮುಖದಲ್ಲಿ ಮಲಿನತೆ ಇಲ್ಲ. ಕೆಲವರ ಮುಖ ಇರ್ತದೆ, ಗಂಟಾಗಿ ಇರ್ತದೆ, ಯಾವಾಗಲೂ ಸಿಟ್ಟಿನ ಮುಖ, ಗಂಭೀರವಾದ ಮುಖ, ಮುಖದಲ್ಲಿ ನಗುವೇ ಇರೋದಿಲ್ಲ. ನಮ್ಮೆಲ್ಲರ ಮುಖದಲ್ಲಿ ಏನು ಮಾಡಿದರೂ ನಗು ಬರೋದಿಲ್ಲ ಮುಖದಲ್ಲಿ. ಆದರೆ ಭಗವಂತನ ಮುಖ ಏನಿದೆ, ರಾಮಾಯಣದಲ್ಲಿ ರಾಮಚಂದ್ರನನ್ನು ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ, ಸ್ಮಿತ ಪೂರ್ವಾಭಿಭಾಷೀಚ. ದೇವರ ಮುಖ ಹೇಗಿತ್ತು ಅಂದರೆ ಯಾವಾಗಲೂ ಮುಖದಲ್ಲಿ ಮುಗುಳು ನಗು. ದೇವರ ಮುಖ ಒಂದು ಕಮಲವಾದರೆ, ದೇವರ ಮುಖದಲ್ಲಿ ಆ ಮುಖ ಕಮಲವಾದರೆ ಅಲ್ಲಿ ನಗು ಅದು ಅರಳಿದಂತೆ ಯಾವಾಗಲೂ ಇರ್ತಾ ಇತ್ತಂತೆ, ಅರಳಿದ ಹಾಗೆ ತೋರ್ತಾ ಇತ್ತಂತೆ ಆ ಮುಖದಲ್ಲಿಯ ನಗು. ಹಾಗೆ ಹೇಳ್ತಾರೆ, ಸ್ಮಿತ ಪೂರ್ವಾಭಿಭಾಷೀಚ. ಯಾರೇ ಎದುರಿಗೆ ಬರಲಿ ನಗ್ತಾ ಇದ್ದಂತೆ. ಮಂದಹಾಸ, ಅಪಹಾಸ ಅಲ್ಲ. ನಾವು ಮಾಡುವ ಮಂದಹಾಸದಲ್ಲಿಯೂ ಅಪಹಾಸ ಕಾಣಿಸ್ತಾ ಇರ್ತದೆ, ಆದರೆ ದೇವರು ಮಾಡಿದ ಅಪಹಾಸದಲ್ಲಿಯೂ ಅಲ್ಲಿ ಮಂದಹಾಸ ಇರ್ತದೆ. ಅದಕ್ಕೆ ಅಂಥ ಅದ್ಭುತವಾಗಿರತಕ್ಕಂತಹ ಸ್ನೇಹ ಅವನ ಮುಖದಲ್ಲಿ. ಅವನ ಮುಖ ನೋಡಿದರೆ ಸಾಕು. ಕೆಲವರು ಇದ್ದಾರೆ ಕೆಲವರು ಇದ್ದಾರೆ, ಅವರನ್ನು ನೋಡಿದರೆ ಸಾಕು ಸ್ನೇಹ ಮಾಡಬೇಕು ಅಂತ ಅನ್ನಿಸ್ತದೆ. ಸ್ನೇಹ ಜೀವಿಗಳು ಅಂತ ಅಂತಾರೆ. ಸುಮ್ಮನೆ ಹೆಸರಿಡ್ತಾರೆ, ಆದರೆ ಏನಿರೋದಿಲ್ಲ, ಎಲ್ಲರನ್ನೂ ದ್ವೇಷ ಮಾಡ್ತಾ ಇರ್ತಾರೆ, ಸ್ನೇಹ ಜೀವಿ ಅಂತ ಹೆಸರಿಟ್ಟಿರ್ತಾರೆ. ಆದರೆ ನಿಜವಾಗಿ ಸ್ನೇಹ ಜೀವಿ ಯಾರು, ಜೀವನ ಮೇಲೆ ಸ್ನೇಹ ಮಾಡುವ ವ್ಯಕ್ತಿ ಯಾರು ಅಂತ ಅಂದರೆ ಅದು ಭಗವಂತ ಮಾತ್ರ. ಇಷ್ಟೆಲ್ಲ ಸುಖವನ್ನು ಭಗವಂತ ಕೊಟ್ಟಿದ್ದಾನಲ್ಲ ನಮಗೆ ಅನ್ನೋದಕ್ಕಾಗಿ ಸ್ನೇಹಜೀವಿ ಭಗವಂತ. ಅವನ ಮುಖ ಒಂದ್ಸಲ ನೋಡಿದರೆ, ಆ ಕೃಷ್ಣನ ಮುಖ ಒಂದ್ಸಲ ನೋಡಿದರೆ ಆ ಕೃಷ್ಣನ ಪ್ರತಿಮೆಯನ್ನೇ ಸ್ನೇಹ ಮಾಡಬೇಕು ಅಂತ ಅನಿಸ್ತದೆ, ಬಿಟ್ಟು ಹೋಗಬೇಕು ಅಂತ ಅನಿಸೋದಿಲ್ಲ. ಅಂಥ ಸ್ನೇಹ ಕೃಷ್ಣನ ಮುಖದಲ್ಲಿ ಕಾಣ್ತಾ ಇದೆ ಅಂತ ವಾದಿರಾಜರಿಗೆ. ಸ್ನಿಗ್ಧ, ಎಂಥ ಸ್ನೇಹ ಅದು, ಎಂಥ ಸ್ನೇಹ ಅದು. ಗೋಮುಖವ್ಯಾಘ್ರ ಸ್ನೇಹ ಅಲ್ಲ, ನಗನಗ್ತಾ ಮಾತಾಡಿಸ್ತಾ ಇರ್ತಾರೆ, ಆದರೆ ಏನು ಬೇಕೋ ಎಲ್ಲವನ್ನೂ ಸೆಳೆದು ಬಿಟ್ಟಿರ್ತಾರೆ. ಅನೇಕ ಜನ ಇದ್ದಾರೆ, ಎಷ್ಟು ಜನ ಇರ್ತಾರೆ, ಒಟ್ಟಿಗೆ ಸಿಟ್ಟಿಗೆ ಬರ್ತಾ ಇರೋದಿಲ್ಲ, ಎಂದೆಂದಿಗೂ ಸಿಟ್ಟಿಗೆ ಬರೋದಿಲ್ಲ. ನಗನಗತಾನೆ ಎಲ್ಲವನ್ನೂ ಕಸ್ಕೊಂಡ್ಬಿಡ್ತಾರೆ. ಎಲ್ಲರ ಜೀವನದಲ್ಲಿಯೂ ಅಂತಹ ವ್ಯಕ್ತಿಗಳು ಸಿಕ್ಕಿರ್ತಾರೆ, ನಗನಗತಾ ಇರ್ತಾರೆ, ಎಲ್ಲ ಹಾಳು ಮಾಡಿಬಿಟ್ಟಿರ್ತಾರೆ, ಜೀವನವನ್ನೇ ಹಾಳು ಮಾಡ್ತಾರೆ. ಅಂತಹ ಜನ ಇರ್ತಾರೆ. ಆದರೆ ನಮ್ಮ ಕೃಷ್ಣ ಇದ್ದಾನಲ್ಲ, ವಾದಿರಾಜರಂತಾರೆ, ನಮ್ಮ ಕೃಷ್ಣ ಇದ್ದಾನಲ್ಲ ಸ್ನಿಗ್ಧ, ಅವನ ಮುಖದಲ್ಲಿ ಸ್ನೇಹ ಇದೆ. ಅದು ಗೋಮುಖ ವ್ಯಾಘ್ರದಂತಹ ಸ್ನೇಹ ಅಲ್ಲ, ನಿರ್ಮಲವಾದ ಸ್ನೇಹ. ಆ ಸ್ನೇಹದಲ್ಲಿ ಮಾಲಿನ್ಯ ಇಲ್ಲ, ಆ ಸ್ನೇಹದಲ್ಲಿ ಕಾಮನೆ ಇಲ್ಲ, ಬೇಕೆಂಬ ಭಾವನೆಯಿಂದ ಸ್ನೇಹ ಮಾಡಿದವನಲ್ಲ ದೇವರು. ನಾವು ದೇವರ ಮೇಲೆ ಭಕ್ತಿ ಮಾಡ್ತೇವೆ ಯಾವಾಗ ಹೇಳ್ರಿ? ಸ್ವಾಮಿಗಳ ಮೇಲೆ ಗೌರವ ಮಾಡ್ತೇವೆ ಯಾವಾಗ? ಅವ್ರ ಮಂತ್ರಾಕ್ಷತೆ ಕೊಡೋದ್ರಿಂದ ನಮಗೆ ಒಳ್ಳೆಯದಾದರೆ ಅವರು ಸ್ವಾಮಿಗಳು ಅಂತಂತೇವೆ. ದೇವರ ಸೇವೆ ಮಾಡಿದ್ದೀವಿ, ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ಕೆಲಸ ಆದರೆ, ಓ ಹೌದ್ರಪ್ಪ ನಿಜವಾಗಿ ದೇವರಿದ್ದಾನೆ, ಹಾಗಾದರೆ ಅಲ್ಲೇ ತನಕ ದೇವರಿಲ್ಲ ಅಂತೇ ನಾನು ತಿಳಿದಿದ್ನಲ್ಲ, ದೇವರು ನನಗೆ ಬೇಕು, ಯಾಕೆ? ನನ್ನ ಕೆಲಸಗಳಿಗಾಗಿ. ಎಂಥ ಕ್ಷುದ್ರ ಭಾವನೆ ನೋಡ್ರಿ ನಮ್ದೆಲ್ಲ. ಕಾಮಪೂರ್ತಿ ಮಾಮ ಅಂತಾರಲ್ಲ, ಮಾಮ 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 ಅಂತ ತಿರುಗಾಡೋದು, ಹಿಂದೆ ಹಿಂದೆ ಬಿದ್ದು. ಎಲ್ಲಿ ತನಕ? ನನ್ನ ಕಾಮನೆ ಪೂರ್ಣ ಆಗೋ ತನಕ. ಆಮೇಲೆ ಮಮ್ಮ, ಮಾಮ ಅಲ್ಲ, ನನ್ನ ಕೆಲಸ ನನಗಿದೆ ಅಂತ ಹೇಳಿಬಿಡ್ತಾನೆ ಅವನು. ನೀನು ನಮ್ಮಮ್ಮ, ನೀನು ಇಲ್ಲಿ ತನಕ ಮಾಮ ಆಗಿದ್ದ ಅವನು, ಇನ್ನು ಮೇಲೆ ನಮ್ಮಮ್ಮ, ನೀನು ನನಗೆ ಸಂಬಂಧ ಇಲ್ಲ, ಬಿಟ್ಟು ಬಿಡ್ತಾನೆ. ದಾಸರು ಹೇಳ್ತಾರಲ್ಲ, ಒಂಟೆಯಂತೆ ಗೋಣ ಮೇಲೆ ಕೆತ್ತು ಬರಲ್ಲ ಅಯ್ಯ, ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲ ಬೆಳದಿಂಗಳು ಇದ್ದಾಗ ಸ್ನೇಹ ಮಾಡ್ತಾರೆ. ನಮ್ಮ ಹತ್ರ ಹಣ ಇದೆ ಅಂತ ಅಂದರೆ ಸ್ನೇಹಿತರು ಬರ್ತಾರೆ, ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ. ಬೆಲ್ಲಕ್ಕೆ ಇರುವೆ ಮುತ್ತಿದಂತೆ ಹಣವನ್ನು ಮುತ್ತಿಕೊಂಡು ಇರ್ತಾರೆ ಸ್ನೇಹಿತರವರು. ಹಣದ ಸ್ನೇಹಿತರು, ನಮ್ಮ ಸ್ನೇಹಿತರಲ್ಲ ಅವರು. ಏನೋ ಒಂದು ಕೆಲಸ ಆಗ್ತದೆ ಅಂತ ಅಂದರೆ ಅವನ ಸುತ್ತಮುತ್ತ ಜನ ಇರ್ತಾರೆ. ಹಾಗೆ ದೇವರು ಬೇಕು. ಯಾಕೆ ಬೇಕು? ನಮಗೆ ಕೆಲಸ ಮಾಡಿಕೊಡ್ತಾನೆ ದೇವರು ಅಂತ ಅನ್ನೋದಕ್ಕಾಗಿ ದೇವರು ನಮಗೆ ಬೇಕು. ಇದು ನಮ್ಮ ದುಷ್ಟ ಬುದ್ಧಿ. ಆದರೆ ದೇವರಿಗೆ ನಾವು ಬೇಕು. ನಮಗೆ ದೇವರು ಬೇಕು ಅನ್ನೋದು ಎಷ್ಟು ವಾಸ್ತವನೋ, ದೇವರಿಗೂ ನಾವು ಬೇಕು. ಯಾಕೆ ಬೇಕು ದೇವರು? ದೇವರಿಗೆ ನಾವು ಯಾಕೆ ಬೇಕು? ನಮ್ಮಿಂದ ಏನಾದರೂ ಪ್ರಯೋಜನ ಇದೆ ಏನು ದೇವರಿಗೆ? ಏನೂ ಇಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ದೇವರಿಗೆಲ್ಲ, ನಮ್ಮಿಂದ ಯಾರಿಗೂ ಏನೂ ಪ್ರಯೋಜನ ಇದೆ.
ಯಾರಿಗೆ ಪ್ರಯೋಜನ ಇದೆ ಹೇಳಿ ನಮ್ಮಿಂದ? ತಂದೆ ತಾಯಿಗಳಿಗೆ ಪ್ರಯೋಜನವೇ? ಹುಟ್ಟಿಸಿದ ತಂದೆ ತಾಯಿಗಳಿಗೆ ಪ್ರಯೋಜನ ಇಲ್ಲ. ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳಿಗೆ ನಮ್ಮಿಂದ ಪ್ರಯೋಜನ ಇಲ್ಲ. ಅಣ್ಣ ತಮ್ಮಂದರಿಗಂತೂ ಸರ್ವಥಾ ಪ್ರಯೋಜನ ಇಲ್ಲ. ಅಕ್ಕ ತಂಗಿಯರು ಎಲ್ಲಿಯೋ ಇದ್ದಾರೆ, ಸಮಾಜಕ್ಕೆ ಸಂಬಂಧವೇ ಇಲ್ಲ. ಪಶು ಪ್ರಾಣಿಗಳಿಗೆ ಕನಸು ಅದು, ವೃಕ್ಷಗಳಿಗೆ ಸಂಬಂಧವೇ ಇಲ್ಲ. ನಮ್ಮಿಂದ ಯಾರಿಗೆ ಪ್ರಯೋಜನ ಇದೆ? ಯಾರಿಗಾಗಿ ನಾವಿದ್ದೇವೆ? ಯಾರಿಗಾಗಿಯೂ ಇಲ್ಲ. ದೇವರು ಯಾರಿಗಾಗಿ ಇದ್ದಾನೆ? ದೇವರಿಗೆ ನಾವೆಲ್ಲ ಬೇಕು. ಯಾಕೆ ಬೇಕು ದೇವರಿಗೆ? ನಾವು ನಮ್ಮಿಂದ ಏನಾದರೂ ಕೆಲಸ ಆಗಬೇಕಾದ್ರೆ ಏನು ದೇವರಿಗೆ ಇಲ್ಲ. ಆದರೆ ನಮ್ಮ ಉದ್ಧಾರ ಆಗಬೇಕಾಗಿದೆ ಅಂತ ಅನ್ನೋದಕ್ಕಾಗಿ ನಾವು ದೇವರಿಗೆ ಬೇಕು. ಹುಚ್ಚ ಇದ್ದಾನೆ, ಮೂರ್ಖ ಇದ್ದಾನೆ, ಶುಂಠ ಅವನು, ಹೀಗೇನೆ ಬೈತಾನೆ ನನ್ನನ್ನು. ಆದರೆ ಎಲ್ಲೋ ಮೂಲೆಯಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ. ಉದ್ಧಾರ ಮಾಡೋಣ ದೇವರಂತಾನೆ. ಆ ಕಾರುಣ್ಯವನ್ನು ದೇವರು ತೋರಿಸಿಲ್ಲ ಅಂತಾದರೆ ಮನುಷ್ಯನ ಜೀವನ ಏನಾಗಿ ಹೋಗಿಬಿಡ್ತದೆ ಅನ್ನೋದಕ್ಕಾಗಿ ವಾದಿರಾಜರಂತಾರೆ, ಸ್ನಿಗ್ಧ ನಿರ್ಮಲ. ದೇವರ ಮನಸ್ಸಿನಲ್ಲಿ ಮಾಲಿನ್ಯ ಇಲ್ಲ, ದೇವರ ಸ್ನೇಹದಲ್ಲಿ ಮಾಲಿನ್ಯ ಇಲ್ಲ, ನಮ್ಮೆಲ್ಲರ ಸ್ನೇಹದಲ್ಲಿ ಮಾಲಿನ್ಯ ಇಲ್ಲ. ಯಾರನ್ನಾದರೂ ಹಚ್ಚಿಕೊಳ್ತೇವೆ ಅಂತಂದರೆ ಏನಾದರೂ ಪ್ರಯೋಜನ ಇದ್ರೇನೇ ಒಬ್ಬರ ಜೊತೆಗೆ ಸ್ನೇಹವನ್ನು ನಾವು ಮಾಡ್ತೇವೆ. ಆದರೆ ಆ ತರಹದ ಮಾಲಿನ್ಯ ಮಾತ್ರ ದೇವರ ಸ್ನೇಹದಲ್ಲಿ ಇಲ್ಲ. ವಾದಿರಾಜರಂತಾರೆ, ಸ್ನಿಗ್ಧ ನಿರ್ಮಲ ಶೀತ ಕಾಂತಿ ಲಸನ್ಮುಖಂ. ಆ ಮುಖದಲ್ಲಿ ಅಂತಹ ಅತ್ಯದ್ಭುತವಾಗಿರತಕ್ಕಂತಹ ಸ್ನೇಹ, ಅಂತಹ ನೈರ್ಮಲ್ಯ ನಮಗೆ ಕಾಣಿಸ್ತಾ ಇದೆ ಅನ್ನೋದಕ್ಕಾಗಿ ದೇವರನ್ನು ಸ್ಮರಣೆ ಮಾಡುವಂತ ಅಂತಾರೆ. ಲಸನ್ಮುಖಂ ಕರುಣೋನ್ಮುಖಂ. ಯಾವಾಗಲೂ ನಮ್ಮ ಮೇಲೆ ಕರುಣೆಯನ್ನು ಆ ಮುಖದಿಂದ ಸುರಿಸ್ತಾ ಇರ್ತಾನೆ ಭಗವಂತ ಅನ್ನೋದಕ್ಕಾಗಿ ಕರುಣಾಪೂರ್ಣನಾಗಿರತಕ್ಕಂತಹ ಆ ಪರಮಾತ್ಮನ ಸ್ಮರಣೆಯನ್ನು ಒಂದು ಬಾರಿ ಮಾಡಪ್ಪ ಸಾಕು, ದೇವರು ಪ್ರತಿಯಾಗಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ಮೋಕ್ಷವನ್ನು ಭಗವಂತ ಕೊಡ್ತಾನೆ. ಹೃದಯ ಕಂಬು ಸಮಾನ ಕಂಧರಮಕ್ಷಯಂ ದುರಿತಕ್ಷಯಂ ಸ್ನಿಗ್ಧ ಸಂಸ್ತುತ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ. ದೇವರ ಕಂಠ ಹೇಗಿದೆ? ಒಂದೊಂದು ಅವಯವವನ್ನು, ಭಗವಂತನ ಒಂದೊಂದು ಅವಯವನ್ನೂ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತನ ಕಂಠ ಹೇಗಿದೆ ಅಂದರೆ ಹೇಳ್ತಾರೆ, ಹೃದಯ ಕಂಬು ಸಮಾನ ಕಂಧರಂ. ಭಗವಂತನ ಕಂಠ ಹೇಗಿದೆ ಅಂತ ಅಂದರೆ, ಹೃದಯ ಅಂದರೆ ಶಂಖವನ್ನು ನೋಡಿದ ಕ್ಷಣದಲ್ಲಿ ಅದು ಮನೋಹರವಾಗಿ ತೋರುತ್ತದೆ ನಮಗೆ. ಬಹಳ ಅದ್ಭುತವಾಗಿ ತೋರುವ ಶಂಖ. ಆ ಅದ್ಭುತವಾಗಿ ತೋರುವ ಶಂಖದಂತೆ ಭಗವಂತನ ಕಂಠ ಇದೆ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ದೇವರ ಕಂಠ ಇದೆ. ಹೃದಯ ಕಂಬು ಸಮಾನ ಕಂಧರಂ. ಶಂಖ ಇದು ಜ್ಞಾನಕ್ಕೆ ಸಂಕೇತ ಅಂತ ಹೇಳ್ತಾರೆ. ತಿಳುವಳಿಕೆಗೆ, ಜ್ಞಾನಕ್ಕೆ ಸಂಕೇತ ಕಂಬು ಶಂಖ. ಧ್ರುವ ದೇವರನ್ನು ಕಂಡಾಗ ಮೂಕನಾಗಿ ಹೋಗಿಬಿಡ್ತಾನೆ. ಮೂಕನಾದಾಗ ಏನು ಮಾಡ್ತಾನೆ? ತನ್ನ ಕೈಯಲ್ಲಿರುವ ಶಂಖವನ್ನು ಸ್ಪರ್ಶ ಮಾಡಿಸ್ತಾನೆ. ಶಂಖದ ಸ್ಪರ್ಶವಾದ ತಕ್ಷಣ ದೇವರ ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ಶಂಖ ಇದು ಜ್ಞಾನಪ್ರದ. ಶಂಖವನ್ನು ನಾವು ಹಚ್ಕೊಳ್ತೇವೆ, ಚಕ್ರ ಶಂಖಗಳನ್ನು ಹಚ್ಕೊಳ್ತೇವೆ. ಚಕ್ರವನ್ನು ಹಚ್ಚಿಕೊಳ್ಳುವಾಗ ಚಿಂತನೆ ಮಾಡಬೇಕು, ಸಂಸಾರ ಚಕ್ರದಿಂದ ನಮ್ಮನ್ನು ಈ ಚಕ್ರ ದೂರ ಮಾಡುತ್ತದೆ. ಶಂಖವನ್ನು ಹಚ್ಚಿಕೊಳ್ಳಬೇಕಾದ್ರೆ ಈ ಶಂಖ ನಮಗೆ ಜ್ಞಾನವನ್ನು ಕೊಡುತ್ತದೆ, ಜ್ಞಾನಪ್ರದವಾಗಿದೆ ಶಂಖ ಅಂತ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇರಲಿ, ಹಾಗೆ ಭಗವಂತನ ಕಂಠ ಇದೆ. ಭಗವಂತನ ಕಂಠ ಹೇಗಿದೆ ಅಂತ ಅಂದರೆ ಶಂಖದ ಹಾಗೆ ಇದೆ ಅಂತ ಶಂಖದ ಹಾಗೆ ಇದೆ ಅಂತಂದರೆ ದೇವರ ಕಂಠದಲ್ಲೇನು ತುಂಬಿದೆ? ನಮ್ಮ ಕಂಠದಲ್ಲೇನು ತುಂಬಿದೆ ಹೇಳಿ? ಕಂಠ ತುಂಬಿ ಕಂಠಮಟ್ಟ ತಿಂತಾನೆ ಅಂತಂತಾನೆ. ಹೇಗೆ ತಿಂತಾನೆ ಅಂತ ಅಂದರೆ ಕಂಠಮಟ್ಟ ತಿಂತಾನೆ ಅಂತ ಹೇಳ್ತಾರೆ. ತಿನ್ನೋದಕ್ಕಾಗಿ ಹಾಗೆ ಹೀಗೆ ಅಂತ ಅಲ್ಲ. ನಮ್ಮ ಇಲ್ಲಿಂದ ಶುರು ಮಾಡಿದರೆ ಇಲ್ಲಿಂದ ಶುರು, ಅಲ್ಲಿ ಆಹಾರವೇ ಇರ್ತದೆ, ಅಲ್ಲಿಂದ ಕೊನೆಯ ತನಕ ಆಹಾರ ಆಹಾರ ಆಹಾರ, ಬೇರೆ ಯಾವುದಕ್ಕೂ ಸ್ಥಳ ಇಲ್ಲ. ನಮ್ಮ ಕಂಠದಲ್ಲಿ ಏನಾದರೂ ಇದ್ದರೆ ಅದು ಕುಡಿಬೇಕಾದದ್ದು, ತಿನ್ನಬೇಕಾದದ್ದು, ಅಷ್ಟಕ್ಕೆ ಮಾತ್ರ ನಮ್ಮ ಕಂಠ. ಆದರೆ ದೇವರ ಕಂಠ ಹಾಗಲ್ಲ, ಶಂಖಮಯ, ಶಂಖದ ಹಾಗೆ ಇದೆ ಅಂತ ಹೇಳ್ತಾರೆ. ಅರ್ಥಾತ್ ಶಂಖದ ಒಳಗೆ ಏನಿರ್ತದೆ ಹೇಳಿ? ಶಂಖದ ಒಳಗೆ ಏನಿರ್ತದೆ? ಗಾಳಿ ಇರ್ತದೆ. ಶಂಖದಲ್ಲಿ ಏನಿರ್ತದೆ? ಶಬ್ದ ಇರ್ತದೆ. ಶಂಖದ ಒಳಗೆ ಶಬ್ದ ಇರ್ತದೆ, ಶಂಖದ ಒಳಗೆ ಗಾಳಿ ಇರ್ತದೆ. ಶಂಖವನ್ನು ಊದಿದಾಗ ನಿರ್ಮಲವಾದ ಆ ಶಬ್ದ ಹೊರಗೆ ಬರ್ತದೆ, ಮನಮೋಹಕವಾದ ಆ ಶಬ್ದ ಹೊರಗೆ ಬರ್ತದೆ. ಹಾಗೆ ದೇವರು ಕಂಠ ತೆಗೆದರೆ, ಬಾಯಿ ತೆಗೆದರೆ ಸಾಕು, ಒಳಗಿನಿಂದ ವೇದಗಳು, ಒಳಗಿನಿಂದ ಜ್ಞಾನವನ್ನು ಬೋಧನೆ ಮಾಡುವ
ಶಾಸ್ತ್ರಗಳು ಹೊರಗೆ ಬರ್ತದಂತೆ. ಅದನ್ನು ಈ ಮಾತಿನಿಂದ ಸೂಚನೆ ಮಾಡ್ತಾ ಇದ್ದಾರೆ. ಹೃದಯ ಕಂಬು ಸಮಾನ ಕಂಧರಂ, ತನ್ನ ಕೈಯಲ್ಲಿದ್ದ ಶಂಖವನ್ನು ಹಚ್ಚಿದರೇನೆ ಆ ಧ್ರುವನಿಗೆ ಜ್ಞಾನೋದಯವಾಗಿ ಭಗವಂತನ ಅತ್ಯದ್ಭುತವಾದ ಸ್ತೋತ್ರವನ್ನು ಮಾಡಿದ. ಇನ್ನು ದೇವರ ಕಂಠವೇ ಕಂಬುವಿನ ಹಾಗೆ ಶಂಖದ ಹಾಗೆ ಇದೆ ಅಂದರೆ ಎಷ್ಟು ಜ್ಞಾನ ಅಲ್ಲಿ ತುಂಬಿರಲಿಕ್ಕಿಲ್ಲ ಆ ಕಂಠದಲ್ಲಿ. ನಮ್ಮ ಕಂಠದಲ್ಲಿ ಬರೀ ಅನ್ನ ತುಂಬಿದ್ದರೆ ದೇವರ ಕಂಠದಲ್ಲಿ ತುಂಬಿದ್ದು ಜ್ಞಾನ. ಅವ್ರ ಬಾಯಿ ತೆಗೆದರೆ ಒಳಗಿನಿಂದ ಬರೋದು ಶಬ್ದ, ಒಳಗಿನಿಂದ ಬರುವುದು ಶಬ್ದ ರಾಶಿ. ನಿರಂತರವಾಗಿ ಆ ಶಬ್ದ ರಾಶಿಗಳು ದೇವರ ಮುಖದಿಂದ ದೇವರ ಮೂಗಿನಿಂದ ಹೊರಗೆ ಬರ್ತದಂತೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ, ಒಳಗಿನಿಂದ ಗಾಳಿ ಹೊರಗೆ ಬಂದರೆ ಆ ಹೊರಗೆ ಬಂದ ಗಾಳಿಯೆಲ್ಲ ವೇದನಾದವಾಗಿ ಹೋಗ್ತದಂತೆ. ಇದು ದೇವರ ಸಾಮರ್ಥ್ಯ. ಇದು ದೇವರದ್ದಲ್ಲ. ಗರುಡನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಭಾಗವತದ ತೃತೀಯ ಸ್ಕಂಧದಲ್ಲಿ. ಕರ್ದಮರು ಭಗವಂತನನ್ನು ಸಂತೋಷಪಡಿಸ್ತಾರೆ. ದೇವರು ಬರ್ತಾನೆ, ವರವನ್ನು ಕೊಟ್ಟು ಹೋಗ್ತಾ ಇದ್ದಾನಂತೆ. ವರವನ್ನು ಕೊಟ್ಟು ದೇವರು ಹೋಗ್ತಾ ಇದ್ದಾನೆ. ಕರ್ದಮರಿಗೆ ಸಾಮಗಾನ ಕೇಳಿಸ್ತಾ ಇದೆ ಅಂತ ಆಚೆ ಈಚೆ ನೋಡ್ತಾರೆ. ಯಾರಿದ್ದಾರಪ್ಪ ನಮ್ಮ ಆಶ್ರಮದಲ್ಲಿ ಇಷ್ಟು ಸ್ಪಷ್ಟವಾಗಿ ಸಾಮಗಾನವನ್ನು ಮಾಡುವವರು? ಬಹಳ ಆಶ್ಚರ್ಯಚಕಿತರಾಗ್ತಾರಂತೆ. ಸುತ್ತ ನೋಡ್ತಾರೆ, ಯಾರೂ ಕಾಣಿಸ್ತಾ ಇಲ್ಲ. ಆದರೆ ಸಾಮಗಾನ ಮಾತ್ರ ಬಹಳ ಸ್ಪಷ್ಟವಾಗಿ ಕೇಳಿಸಿ ಬರ್ತಾ ಇದೆ. ಆಶ್ಚರ್ಯಚಕಿತರಾಗಿ ಗಮನ ಕೊಟ್ಟು ನೋಡ್ತಾರೆ. ಗರುಡ ಹಾರಬೇಕಾದರೆ 2 ರೆಕ್ಕೆಗಳನ್ನು ಬಡಿಬೇಕಲ್ಲ, 2 ರೆಕ್ಕೆಗಳನ್ನು ಬಡಿಯುವಾಗ ಶಬ್ದ ಆಗ್ತದಲ್ಲ, ಆ ಶಬ್ದವೇ ಸಾಮಗಾನ ರೂಪದಲ್ಲಿ ಬರ್ತಾ ಇದೆ. ಭಾಗವತ ಹೇಳ್ತದೆ, ಏನು ಅದ್ಭುತವಾಗಿ ಹೇಳ್ತದೆ. ಆ ಪ್ರಸಂಗ ಬಹಳ ರೋಚಕವಾಗಿದೆ, ಬಹಳ ರೋಚಕವಾಗಿದೆ. ಸಾಮ ಶೃಣ್ವನ್ ಸ್ತೋಮ ಮಹದುರುಗಾಯಂ ಅಂತ ಹೇಳ್ತಾರೆ. ಬಹಳ ಅದ್ಭುತವಾಗಿ ಅಲ್ಲಿ ಹೇಳ್ತಾರೆ. ಹಾಗೆ ಆ ಗರುಡನ ರೆಕ್ಕೆಯ ಬಡಿತದಿಂದ ಬರುವ ಶಬ್ದ ಅದು ಸಾಮಾನ್ಯ ಶಬ್ದ ಅಲ್ಲ, ಅದು ಸಾಮಗಾನವಾಗ್ತದಂತೆ. ಹಾಗಿದ್ದರೇನು ದೇವರ ಮುಖದಿಂದ ಹೊರಗೆ ಬರುವ, ದೇವರ ಮೂಗಿನಿಂದ ಹೊರಗೆ ಬರುವ ಶಬ್ದ ಅದು ಸಾಮಾನ್ಯ ಶಬ್ದ ಅಲ್ಲ. ಅದು ನಮ್ಮ ಹಾಗೆ ಉಸಿರಲ್ಲ, ಅದು ನಿಟ್ಟುಸಿರಲ್ಲ. ಅದು ಆ ಉಸಿರು ವೇದ, ದೇವರ ಉಸಿರು ವೇದ, ದೇವರ ಉಸಿರು ಶಾಸ್ತ್ರ. ಮುಖದಿಂದ ಹೊರಗೆ ಗಾಳಿ ಬರ್ತದೆ. ನಮ್ಮ ಮುಖದಿಂದ ಏನು ಗಾಳಿ ಬರ್ತದೆ? ಗಾಳಿ ಬರಬೇಕಾದ್ರೆ ಯಾವಾಗ ಹೊಟ್ಟೆ ತುಂಬಿದಾಗ ಆ ಗಾಳಿ ಬಾಯಿಯಿಂದ ಹೊರಗೆ ಬರ್ತದೆ. ಆದರೆ ದೇವರು ಬಾಯಿ ತೆಗೆದರೆ ಏನು ಹೊರಗೆ ಬರ್ತದೆ? ಆ ವೇದನಾದ ವೇದಗಳು ಹೊರಗೆ ಬರ್ತವೆ ಅನ್ನೋದಕ್ಕಾಗಿ ಆ ಕಂಠಕ್ಕೆ ದೇವರ ಕುತ್ತಿಗೆಯನ್ನು, ದೇವರ ಶಂಖಕ್ಕೆ ದೇವರ ಕಂಠಕ್ಕೆ ಹೋಲಿಸ್ತಾರೆ. ಹೃದಯ ಕಂಬು ಸಮಾನ ಕಂಧರಂ ಅಕ್ಷಯಂ ದುರಿತಕ್ಷಯಂ. ದೇವರಿಗೆ ಯಾವುದೇ ರೀತಿಯಾದ ಜನನ ಮರಣಗಳಿಲ್ಲ. ಸರ್ವಥಾ ಜನನ ಮರಣಗಳು ಭಗವಂತನಿಗೆ ಇಲ್ಲ. ಕ್ಷಯ ನಾಶ ದೇವರಿಗೆ ಇಲ್ಲ. ಯಾಕಿಲ್ಲ ದೇವರಿಗೆ ನಾಶ? ಯಾರಿಗಿರೋದಿಲ್ಲ ಅಂತ ಅನ್ನೋದಕ್ಕಾಗಿ ತಿಳಿಸ್ತಾರೆ. ದುರಿತಕ್ಷಯಂ, ಅಕ್ಷಯಂ ದುರಿತಕ್ಷಯಂ. ಪ್ರಾಸ ನೋಡ್ರಿ ಹೇಗಿದೆ. ಬರೀ ಪ್ರಾಸ ಅಲ್ಲ, ಕೆಲವರ ತ್ರಾಸವಾಗಿ ಹೋಗ್ಬಿಡ್ತದೆ. ಆದರೆ ವಾದಿರಾಜರ ತ್ರಾಸ ಅಲ್ಲ, ಅದು ಬಹಳ ಅದ್ಭುತವಾದ ಪ್ರಮೇಯಗಳನ್ನು ತಿಳಿಸ್ತದೆ. ಅಕ್ಷಯಂ, ದೇವರಿಗೆ ಕ್ಷಯ ಇಲ್ಲ, ದೇವರಿಗೆ ನಾಶವಿಲ್ಲ. ಯಾಕೆ ನಾಶ ಇಲ್ಲ ದೇವರಿಗೆ ಅಂದರೆ ದುರಿತಕ್ಷಯಂ. ದೇವರಲ್ಲಿ ದುರಿತದ ಕ್ಷಯ ಇದೆ, ದುರಿತದ ನಾಶ ಇದೆ, ಪಾಪದ ನಾಶ ಇದೆ. ಅರ್ಥಾತ್ ಪಾಪ ದೇವರಲ್ಲಿ ಇಲ್ಲ ಅನ್ನೋದಕ್ಕಾಗಿ ನಾಶ ದೇವರಿಗೆ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು. ಹಾಗಾದರೆ ನಾಶ ಯಾರಿಗೆ ಆಗ್ತದೆ? ಯಾರಿಗೆ ಪಾಪ ಇದೆ ಅವರಿಗೆ ನಾಶ ಇದೆ. ಏನೇ ನಾಶ ಆಗಲಿ, ದ್ರವ್ಯ ನಾಶವಾಗ್ತದೆ, ಧಾನ್ಯ ನಾಶವಾಗ್ತದೆ, ಬೇಕಾದವರ ನಾಶವಾಗ್ತದೆ, ಇಷ್ಟರ ನಾಶ, ಮಿತ್ರರ ನಾಶ, ಸುಖದ ನಾಶ, ಅನೇಕ ನಾಶ ಆಗ್ತಾನೇ ಇರ್ತದೆ. ಆರೋಗ್ಯದ ನಾಶ ದಿನೇ ದಿನೇ ಆಗ್ತಾ ಹೋಗ್ತಾ ಇರ್ತದೆ. ಆಯುಷ್ಯದ ನಾಶ ಅದಂತೂ ಕ್ಷಣ ಕ್ಷಣ ಆಗ್ತಾ ಇರ್ತದೆ. ಹೀಗೆ ಕ್ಷಣ ಕ್ಷಣದಲ್ಲಿ ಎಷ್ಟೋ ನಾಶಗಳು ಆಗ್ತಾ ಇರ್ತದೆ ನಮ್ಮಲ್ಲಿ. ಆದರೆ ಕಾಣ್ತಾ ಇರೋದಿಲ್ಲ, ಯಾವುದೂ ಕಾಣಿಸೋದಿಲ್ಲ, ಅದನ್ನು ತಲೆಗೆ ಹಚ್ಕೊಳ್ಳೋದಿಲ್ಲ ನಾವು ಆ ನಾಶಗಳನ್ನು. ಆದರೆ ಪ್ರತಿ ಕ್ಷಣ ನಾಶ ಆಗ್ತದೆ ನಮಗೆ, ಪ್ರತಿ ಕ್ಷಣವೂ ನಾಶ ಇದೆ. ಯಾಕೆ? ಪಾಪ ಇದೆ. ದಾಸರು ಹೇಳ್ತಾರಲ್ಲ, ಎಷ್ಟು ಪಾಪಗಳು ನಮ್ಮ ಹತ್ರ ಇದೆ, ಎಷ್ಟು ಪಾಪಗಳನ್ನು ಮಾಡಿದ್ದೇವೆ. ದಾಸರಂತಾರೆ, ಕ್ಷಣಕನಂತಪರಾಧ ಎಣಿಸುವುದು ಕೊನೆಯುಂಟೆ. ಎಣಿಸ್ಲಿಕ್ಕಾಗ್ತದೆ ನಮ್ಮ ಪಾಪಗಳನ್ನು? ಆಗುದಿಲ್ಲ. ಯಾಕೆ? ಕ್ಷಣಕನಂತಪರಾಧ, ಒಂದೊಂದು ಕ್ಷಣಕ್ಕೆ ಅನಂತ ಅಪರಾಧಗಳಾಗಿ ಹೋಗಿಬಿಡ್ತದಂತೆ.
ಹಾಗಿರಬೇಕಾದ್ರೆ ಒಂದೊಂದು ಕ್ಷಣದಲ್ಲಿಯೂ ಸಹ ಅನೇಕ ವಿಧವಾದ ನಾಶಗಳು ಆಗ್ತಾ ಇರ್ತದೆ. ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಒಂದು ಮುಳ್ಳು ಮಾತ್ರ ನಡೆಯೋದು ನಮಗೆ ಕಾಣಿಸ್ತದೆ, ಮತ್ತೊಂದು ಮುಳ್ಳು ನಡೆಯೋದು ಕಾಣಿಸ್ತದೇನೋ? ಕಾಣಿಸೋದಿಲ್ಲ. ಯಾಕೆ? ಅದು ಬಹಳ ಸೂಕ್ಷ್ಮವಾದ ಚಲನೆ. ಅದಕ್ಕೆ ನಿಧಾನವಾದ ಗತಿ ಒಂದಕ್ಕೆ. ಯಾವುದಕ್ಕೆ ನಿಧಾನ ಗತಿ ಇದೆ, ನಡೆದಂತೆ ಕಾಣಿಸೋದಿಲ್ಲ. ಹೌದಾ? ಹಾಗೆ ನಮ್ಮ ಕ್ಷಯ ಹೇಗೆ ಅಂದರೆ ಆ ಗತಿ ನಿಧಾನವಾಗಿ ಆಗ್ತಾ 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 ಇರುತ್ತೆ, ಕಾಣಿಸೋದಿಲ್ಲ ಆ ಕ್ಷಯ. ಯಾಕೆ? ಪಾಪಗಳಿವೆ, ಅಷ್ಟು ಪಾಪಗಳು ನಮಗಿವೆ ಅನ್ನೋದಕ್ಕಾಗಿ ಅಷ್ಟೆಲ್ಲ ಕ್ಷಯ ಆಗ್ತಾ ಇರ್ತದೆ ನಮಗೆ. ಎಷ್ಟೆಷ್ಟು ಪಾಪಗಳು ಕಡಿಮೆಯಾಗ್ತಾ ಹೋಗ್ತದಲ್ಲ, ಅಷ್ಟಷ್ಟು ಕ್ಷಯವೂ ಕಡಿಮೆಯಾಗ್ತಾ ಹೋಗ್ತದೆ ಅನ್ನೋದಕ್ಕಾಗಿ ವಾಯುದೇವರಿಗೆ ಏನಾಗ್ತದೆ? ಅವರಿಗೆ ಪಾಪವೇ ಇಲ್ಲ. ಅವರಿಗೆ ಪಾಪಾವಿದ್ಧ, ದೈತ್ಯ ಪೂಗಾವಿದ್ಧ, ದೈತ್ಯರ ಆವೇಶ ಇಲ್ಲ. ಹೀಗಾಗಿ ಪಾಪಗಳು ವಾಯುದೇವರಿಗೆ ಇಲ್ಲ ಅನ್ನೋದಕ್ಕಾಗಿ ವಾಯುದೇವರಿಗೆ ಅತ್ಯಲ್ಪವಾದ ನಾಶ. ಆ ನಾಶದಿಂದಲೂ ಅವರಿಗೇನೂ ಆಗೋದಿಲ್ಲ. ಆ ನಾಶದಿಂದಲೂ ಸುಖವೇ ಆಗ್ತದೆ ಹೊರತು ದುಃಖವಾಗೋದಿಲ್ಲ ವಾಯುದೇವರಿಗೆ. ಯಾಕೆ? ಪಾಪ ಕಡಿಮೆಯಾಗ್ತಾ ಬಂತು, ಪಾಪವೇ ಇಲ್ಲ ಅವರಲ್ಲಿ. ಏನೂ ಪಾಪ ಇಲ್ಲದೆ ಇದ್ದವರು ಯಾರು ಅಂತ ಅಂದರೆ ಭಗವಂತ ಮಾತ್ರ ಅನ್ನೋದಕ್ಕಾಗಿ ದೇವರು ದುರಿತ ಕ್ಷಯ ಅನ್ನೋದಕ್ಕಾಗಿ ಅಕ್ಷಯ. ಲಕ್ಷ್ಮೀದೇವಿಗೂ ಅಷ್ಟೇ ದುರಿತ ಕ್ಷಯ, ದುರಿತ ಲಕ್ಷ್ಮೀದೇವಿಗೆ ಇಲ್ಲ ಅನ್ನೋದಕ್ಕಾಗಿ ಅವಳಿಗೆ ಸಂಸಾರ ಇಲ್ಲ. ಅವಳಿಗೂ ನಷ್ಟವಾಗಿ ಹೋಗುವ ದೇಹ ಲಕ್ಷ್ಮೀದೇವಿಗೆ ಸರ್ವಥಾ ಇಲ್ಲ ಅನ್ನೋದಕ್ಕಾಗಿ ಹೇಳ್ತಾರೆ ಅಕ್ಷಯಂ, ದೇವರಿಗೆ ನಾಶ ಇಲ್ಲ. ಯಾಕೆ? ದುರಿತ ಕ್ಷಯಂ, ದುರಿತದ ಕ್ಷಯ ಇದೆ, ಪಾಪದ ಕ್ಷಯ ದೇವರಲ್ಲಿ ಇದೆ ಅನ್ನೋದಕ್ಕಾಗಿ ದೇವರಿಗೆ ಎಂದೆಂದಿಗೂ ಕ್ಷಯ ಇಲ್ಲ. ಹೀಗಾಗಿ ನೀನು ಯಾವಾಗಾದರೂ ಹೋಗು, 24 hours 7 ದಿವಸ, 24 ತಾಸು 7 ದಿವಸ ಯಾವಾಗಲೇ ನೀನು ದೇವರನ್ನು ಸ್ಮರಣೆ ಮಾಡು. ಪ್ರತಿ ಸಂಸ್ಮರಂ. ದೇವರು ಮಲಗಿರ್ತಾನಲ್ಲಪ್ಪ, ನಾನು ಸ್ಮರಣೆ ಮಾಡಿದರೆ ದೇವರಿಗೆ ಹೇಗೆ ಗೊತ್ತಾಗೋದು ಅಂತ ಅನ್ನೋ ಚಿಂತೆ ಬೇಡ. ವಾದಿರಾಜರಂತಾರೆ ಅಕ್ಷಯಂ ದುರಿತ ಕ್ಷಯಂ. ದೇವರಿಗೆ ನಾಶ ಇಲ್ವೇ ಇಲ್ಲ. 24 ಗಂಟೆ 7 ದಿವಸ ಬಾಗಿಲು ತೆಗೆದುಕೊಂಡಿಟ್ಟಿರ್ತಾನೆ ದೇವರು. ಮೋಕ್ಷದ ಬಾಗಿಲನ್ನು ತೆಗೆದಿಟ್ಟಿರ್ತಾನೆ. ಯಾಕೆ? ಯಾರು ಯಾವಾಗ ಸ್ಮರಣೆ ಮಾಡ್ತಾರೆ ಗೊತ್ತಿಲ್ಲ, ಯಾರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅಲ್ಲಿ ಹಗಲು ರಾತ್ರಿಗಳು ಇಲ್ವೇ ಇಲ್ಲ, ನಿದ್ರೆ ಮಾಡುವ ಪ್ರಸಂಗವೇ ಇಲ್ಲ, ಕ್ಷಯವೇ ದೇವರಿಗೆ ಇಲ್ಲ. ಹೀಗಾಗಿ ಯಾವಾಗಲೂ ಆ ದೊರೆ ಇರ್ತಾನೆ ಅನ್ನೋದಕ್ಕಾಗಿ ಅಂತಹ ಭಗವಂತ ನಿತ್ಯ ನಿರಂತರನಾಗಿ ಇರತಕ್ಕಂತಹ ಪರಮಾತ್ಮನ ಸ್ಮರಣೆಯನ್ನು ನಾವು ಒಂದು ಸಲ ಮಾಡಿದರೆ ಭಗವಂತ ಅತ್ಯದ್ಭುತವಾದ ಕೃಪೆಯನ್ನು, ಕಾರುಣ್ಯವನ್ನು ನಮ್ಮ ಮೇಲೆ ಮಾಡ್ತಾನೆ ಅನ್ನೋದಕ್ಕಾಗಿ ಭಗವಂತನ ನೆನಸು. ಎಲ್ಲಿದ್ದಾನೆ ದೇವರು ಅಂತ ಅಂದರೆ ವಾದಿರಾಜರಂತಾರೆ ಸ್ನಿಗ್ಧ ಸಂಸ್ತುತ ರೂಪ್ಯಪೀಠ ಕೃತಾಲಯಂ ಹರಿಮಾಲಯಂ. ಸ್ನಿಗ್ಧರಾದ ಭಕ್ತರಾದ ಜನರಿಂದ ಸ್ತುತನಾಗಿ ಭಗವಂತ ರೂಪ್ಯಪೀಠಪುರದಲ್ಲಿ ಉಡುಪಿಯಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಅಂತಹ ಹರಿಯನ್ನು, ಅಂತಹ ಪರಮಾತ್ಮನನ್ನು ಆಲಯಂ ಮೋಕ್ಷವಾಗುವ ತನಕ ನೀನು ಬಿಡದೆ, ಅರ್ಥಾತ್ ಮೋಕ್ಷವಾಗುವ ತನಕ ಅಂದರೆ ನಿನ್ನ ದುರಿತದ ಕ್ಷಯವಾಗುವ ತನಕ, ನೀನೂ ಅಕ್ಷಯನಾಗುವ ತನಕ ಬಿಡಬೇಡ ನೀನು ದೇವರನ್ನು ಸ್ಮರಣೆ ಮಾಡು. ಅಂದಾಗ ಭಗವಂತ ನನಗೆ ಅವಶ್ಯವಾಗಿ ಮುಕ್ತಿಯನ್ನು ಕೊಡ್ತಾನೆ ಅಂತ ಈ ಮಾತಿನಲ್ಲಿ ಹೇಳ್ತಾರೆ. ಮಧ್ವಮಾನಸ ಪದ್ಮಭಾನು ಸಮಂ ಸ್ಮರ ಪ್ರತಿಮಂ ಸ್ಮರ ಸ್ನಿಗ್ಧ ನಿರ್ಮಲ ಶೀತಕಾಂತಿಲ ಸನ್ಮುಖಂ ಕರುಣೋನ್ಮುಖಂ ಹೃದಯಕಂಬು ಸಮಾನ ಕಂಧರಮಕ್ಷಯಂ ದುರಿತಕ್ಷಯಂ ಸ್ನಿಗ್ಧ ಸಂಸ್ತುತ ರೂಪ್ಯಪೀಠ ಕೃತಾಲಯಂ ಹರಿಮಾಲಯಂ. ಭಗವಂತನನ್ನು ಸ್ತೋತ್ರ ಮಾಡಿದರೆ 8 ಶ್ಲೋಕಗಳು. ಆ 8 ಶ್ಲೋಕಗಳನ್ನಂದರೆ ಸಾಕು, ಭಗವಂತ ಅಷ್ಟೈಶ್ವರ್ಯವನ್ನು ಕೊಡ್ತಾನೆ. ಅಷ್ಟೈಶ್ವರ್ಯವನ್ನು ಕೊಡಲಿಕ್ಕೆ ಮತ್ತೇನೂ ನಾವು ಮಾಡಬೇಕಾಗಿಲ್ಲ. 8 ಶ್ಲೋಕಗಳಿಂದ ಭಗವಂತನನ್ನು ಸ್ಮರಣೆ ಮಾಡಿರಿ. ಅರ್ಥಾನುಸಂಧಾನಪೂರ್ವಕವಾಗಿ 1 ಶ್ಲೋಕ ಆದರೂ ಮಾಡಿ ದೇವರನ್ನು ಅರ್ಥಾನುಸಂಧಾನಪೂರ್ವಕವಾಗಿ ಸ್ತೋತ್ರ ಮಾಡಿದರೆ ಭಗವಂತ ಏನೆಲ್ಲ ಸೌಭಾಗ್ಯಗಳನ್ನು ಕೊಡ್ತಾನೆ ಅಂತ ವಾದಿರಾಜರು ಸ್ವಯಂ ಅದನ್ನು ಅನುಭವಿಸಿ ಅವರು ನಮಗೆ ಹಿತೋಪದೇಶವನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ